देहाय दक्षिणामूर्तये नमः। अस्ति भाति प्रिय सिंधु में नाम रूप जंजाल, लखिते आत्मस्वरूप निज हुए तत्काल निहाल। नीचल बिन किन हो नालिकी भाषा में हरे ख्याति अनिर्वचनीय की पेशव सुजन सप्रीति। जो अविकृत कौन्तेय राधा पुत्र प्रतीति, चिदानंद घन ब्रह्म में जीव भावती रीति। हरि ओम तत्सत् परब्रह्मणे नमः। सद्गुरुनाथ महाराज की जय। जगद्गुरु सिद्धारूढ़ महाराज की, सद्गुरु शिवकुमारेश्वर महाराज की जय। ನಿನ್ನಿನ ವಿಷಯದಾಗ ಏನ್ ಹೇಳಿದ್ರು ಅಂತ ಕೇಳಿದ್ರೆ, ಈಶ್ವರನ ಜ್ಞಾನ ಇಚ್ಛಾ ಪ್ರಯತ್ನ ನೈಯಾಯಿಕರು ನಿತ್ಯ ಅಂತ ಹೇಳ್ಕೊಂಡು ಬಂದ. ವಾಸ್ತವಿಕವಾಗಿ ಜೀವಾತ್ಮನು ಚತುರ್ದಶ ಗುಣ ಅಂತ ನೈಯಾಯಿಕರು ಜೀವಾತ್ಮನಲ್ಲಿ 14 ಗುಣಗಳಿದ್ದಾವ, ಈಶ್ವರನಲ್ಲಿ ಮಾತ್ರ 8 ಗುಣಗಳಿದ್ದಾವ. ಆದರೂ 8 ಗುಣಗಳಲ್ಲಿ 3 ಗುಣಗಳು ನಿಂತಿದ್ದಾವ, 5 ಗುಣಗಳು ಅನಿತಿದ್ದಾವ. ಅವಕ್ಕೆ ಅನಿತ್ಯ ಯಾಕತ್ತೀರಿ? ಸೃಷ್ಟಿ ಪೂರ್ವ ಕಾಲದಲ್ಲಿ ಮತ್ತು ಸೃಷ್ಟಿ ನಂತರ ಅವು ಇರುವುದಿಲ್ಲ, ಅದಕ್ಕೆ ನಾವು ಅವಕ್ಕೆ ಅನಿತ್ಯ ಅಂತೇವು. ಆದ್ರೂ 3 ಮಾತ್ರ ನಾವು ನಿತ್ಯ ಅಂತ ಹೇಳ್ತೇವೆ. ಇವ್ರು ಹೇಳಿದ್ರು, ಒಂದು ವೇಳೆ ಜರ್ ಕದಾಚಿ ನೀವು ಅವಕ್ಕೆ ನಿತ್ಯ ಅಂತ ನೀವು ಅಂದಿದ್ರೆ, ಶ್ರುತಿ ಒಂದೇ ಹೇಳ್ತದೆ, ಒಂದೇ ಒಂದು ಬ್ರಹ್ಮ ನಿತ್ಯ ಅದನ, ಬ್ರಹ್ಮ ನಿತ್ಯ ಅದನ. ಆ ಶ್ರುತಿಗೆ ನೀವು ವಿರೋಧ ಹೋಗ್ತೀರಿ. ಅವ್ರು ಹೇಳಿದ್ರು, ಶ್ರುತಿ ಏನೈತಿ ಅಂತ ಸತ್ಯ ಕಾಮ ಸತ್ಯ ಸಂಕಲ್ಪ ಅಂತ ಹಿಂಗ ಶ್ರುತಿ ಅದ. ಯಾರೋ ನ್ಯಾಯಿಕರು. ಇವ್ರು ಹೇಳಿದ್ರು, ಆ ಸತ್ಯ ಸಂಕಲ್ಪ ಸತ್ಯ ಕಾಮ ಈ ಯಾನ ಶ್ರುತಿಯ ಅಭಿಪ್ರಾಯ ಕಿ ಅದು ನಿತ್ಯ ಅಂತ ಹೇಳಿಲ್ಲ. ನೀವು ಗುರ್ತಾಗ್ಬಿಡ್ತಿಲ್ಲ? ನ್ಯಾಯಿಕರ ಅಂತಾರ ಶ್ರುತಿ ಏನಾಗ ಶ್ರುತಿ ಇನ್ನೊಂದು ಶ್ರುತಿ ಅದ. ನೀವು ಹೇಳೋದು ಒಂದೇ ಒಂದು ಬ್ರಹ್ಮ ಜಗತ್ತಿನೊಳಗ ನಿತ್ಯ, ಆ ಜಗತ್ತಿನ ಒಳಗ ಬ್ರಹ್ಮಕ್ಕಿಂತ ವ್ಯತಿರಿಕ್ತ ಮತ್ತೊಂದು ನೀತಿ ಇಲ್ವೇ ಇಲ್ಲ. ಇದು ಏನು ಶ್ರುತಿ ಹೇಳ್ತದ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ಹಿಂಗ ಶ್ರುತಿ ಅದ. ಆ ಶ್ರುತಿ ವಿರೋಧ ಹೋಗ್ತೀರಿ ಅಂತಂದಾಗ ನ್ಯಾಯಿಕರು ಏನಂತಾರ, ಶ್ರುತಿನೂ ಅದ ಒಂದು ಸತ್ಯ ಕಾಮ ಸತ್ಯ ಸಂಕಲ್ಪ. ಹೇಳಿದ್ರು, ಆ ಶ್ರುತಿದ ಅಭಿಪ್ರಾಯ ಹೇಳುವುದು ತಾತ್ಪರ್ಯ ಬ್ರಹ್ಮನ ವ್ಯತಿರಿಕ್ತ ನಿತ್ಯ ಅಂದ್ರ ಈ ಯಾನು ಜ್ಞಾನ ಇಚ್ಛಾ ಇವು ನಿತ್ಯ ಅಂತ ಹಿಂಗ ಹೇಳಿಲ್ಲ. ವಾಸ್ತವಿಕ ಅವು ನಿತ್ಯ ಅಂತ ಹಿಂಗ ಶ್ರುತಿ ಅಭಿಪ್ರಾಯ ಇಲ್ಲ. ಆದ್ದರಿಂದ ಆ ಯಾವ ಬ್ರಹ್ಮನ ಜ್ಞಾನ ಇಚ್ಛಾ ಪ್ರಯತ್ನ ಇವು ನಿತ್ಯ ಇಲ್ಲ, ಕಿಂತು ಅನಿತ್ಯನೇ ಅದಾವ. ಒಂದು ವೇಳೆ ನೀವು ಜರ ಕದಾಚಿತ ಆ ಜ್ಞಾನ ಇಚ್ಛಾ ಪ್ರಯತ್ನಕ್ಕ ಬ್ರಹ್ಮನಂತೆ ನಿತ್ಯ ಅಂತ ನೀವು ಅಂದಿದ್ರೆ, ಜಗತ್ತಿನ ಒಳಗ ಯಾನು ಪ್ರಳಯ ಆಗ್ತವ ಅವು ಪ್ರಳಯ ಆಗೇ ಬ್ಯಾಡ್ದು. ಪ್ರಳಯ ಆತವ ಒಂದು ನಿತ್ಯ ಅಂತಂದ್ರೆ ಮತ್ತೆ ಬೇರೆ ಯಾವ ಆಗೇ ಬಾರ್ದು. ನಿತ್ಯ ಪ್ರಾಗ ಪ್ರಧ್ವಂಸ ಅಭಾವ ಅಪ್ರತಿಯೋಗಿತ್ವ ನಿತ್ಯ, ಪ್ರಾಗ ಅಂದ್ರೆ ಪ್ರಧ್ವಂಸ ಎರಡಕ್ಕ ಅಂದ್ಮೇಲೆ ಅವಕ್ಕ ನಿತ್ಯ ಅನ್ಬಿಡುದು. ನಿತ್ಯ ಅಂದ್ರೆ ಬ್ರಹ್ಮನಂತೆ ಜರ್ ಕದಾಚಿತ್ ಅವು ನಿಮ್ಮ ಜ್ಞಾನ ಇಚ್ಛಾ ಪ್ರಯತ್ನ ಈಶ್ವರನು ನಿತ್ಯ ಅಂತಂದ್ರೆ ಜಗತ್ತಿನ ಒಳಗ ಯಾನ ಪ್ರಳಯ ಆಗದ, ಈ ಪ್ರಳಯ ಆಗಬಾರದು. ಇಲ್ಲ, ನಾವು ಆ ಯಾವ ನ್ಯಾಯಿಕರು 9 ಗುಣಗಳೇನಿದ್ದಾವಲ್ಲ, ಆ 9 ಗುಣಗಳಂತೆ ಇವನು ಹೇಳ್ತೇವು ಅಂತ ಒಂದು ವೇಳೆಗೆ ಅಂದರೆ, ಇವ್ರು ಹೇಳಿದ್ರು ಶ್ರುತಿ ಹಿಂಗೆ ಹೇಳ್ತದ, ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಚ, ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಚ ಅಂದಮೇಲೆ
ಅವಕ್ಕ ನೀವು ಗುಣ ಅಂತನೂ ಆ ಜ್ಞಾನ ಇಚ್ಛಾ ಪ್ರಯತ್ನಕ್ಕ ಅದನ್ನ ನೆನಪಿಟ್ಕೋಬೇಕು ನೀವು. ಅವಕ್ಕ ಗುಣ ಅಂತನೂ ಅಲ್ಲಿಗೆ ಬರಲ್ಲ. ಯಾಕ ಶ್ರುತಿ ಏನ್ ಹೇಳ್ತದ, ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಯ ಅಂತ ಹೇಳ್ತದ. ಆದ್ರಿಂದ ಆ ಜ್ಞಾನಾದಿಗಳಿಗೆ ನೀವು ಗುಣನೂ ಅಲ್ಲಕ್ಕೆ ಬರಲ್ಲ. ಒಂದು ವೇಳೆ ಆ ಜ್ಞಾನಾದಿಗಳು ಯಾವ ರೀತಿ ಆತ್ಮನ ಧರ್ಮ ಅಂತ ನಾವು ಒಂದು ವೇಳೆಗೆ ಅಂದರೆ, ನೀವು ಒಂದು ವೇಳೆ ಆತ್ಮನ ಧರ್ಮ ಯಾವ ರೀತಿ ನೈಯಾಯಿಕರು ಭಾವನಾ ಆತ್ಮನ ಗುಣ ಅಂತ ಒಂದ್ ವೇಳೆ ನೀವು ಗುಣ ಅಂದ್ರೆ ಅಂತ ಅಂದ್ರೆ ಜ್ಞಾನ ಇಚ್ಛಾ ಪ್ರಯತ್ನ ಇವು ಆತ್ಮಂದು ಗುಣ ಅಂತ ಈಶ್ವರನ ಗುಣ ಅಂತ ಅಂದ್ರೆ ಏನಾಗ್ತದೆ ಅಂತ ಕೇಳಿದ್ರೆ, ಶ್ರುತಿಯಲ್ಲಿ ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಯ ಅಂದ್ರೆ ಸಾಕ್ಷಿ ಕೇವಲ ನಿರ್ಗುಣ ಇದ್ದಾನ, ಅವನ ಬಳಿ ಗುಣಗಳು ಇಲ್ಲ. ಗುಣ ಅವ್ರಿಗೆ ಒಪ್ತಾರೆ ಅವರು ಆತ್ಮನ ಗುಣ ಅಂತ. ಒಂದ್ ವೇಳೆ ನೀವು ಗುಣ ಅಂತ ಒಪ್ಪಿದ್ರೆ ಶ್ರುತಿ ಮತ್ತೆ ವಿರೋಧ ಹೋಗ್ತೀರಿ. ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಯ ಈ ಶ್ರುತಿ ಮತ್ತೆ ವಿರೋಧ ಹೋಗ್ತೀರಿ. ಇಲ್ಲ ನಾವು ಅವಕ್ಕ ಧರ್ಮ ಅಂತೇವು ಅಂದ್ರೆ ಯಾವ ರೀತಿ ಧರ್ಮ ಗೊತ್ತಾಗ್ತದೆ. ನಾವು ಅದಕ್ಕೆ ನಾವು ಆತ್ಮನ ಧರ್ಮ ಅಂತ ಅಂದ್ರೆ ಯಾವ ರೀತಿ, ಹೆಂಗ ನೀವು ನೈಯಾಯಿಕರು ನಿನ್ನೆ ನಿಮ್ಗೆ ಹೇಳಿತ್ತು ಭಾವನಾ ಸಂಸ್ಕಾರ ಉದ್ಭವ ಆಗಲಿಕ್ಕೇನೆ ಸಂಸ್ಕಾರಗಳು ಬರೀ ಸಂಸ್ಕಾರ ವೇಗ ಭಾವನಾ ಸ್ಥಿತಿಸ್ಥಾಪಕ. ನೈಯಾಯಿಕರು ಭಾವನಾ ಇದು ಆತ್ಮನಲ್ಲಿ ಇರುತ್ತದೆ, ಆತ್ಮ ಧರ್ಮ ಇರುತ್ತದೆ. ವೇದಾಂತಿಗಳು ಏನು ಹೇಳಿದ್ರು, ಅದು ಆತ್ಮನ ಧರ್ಮ ಅಲ್ಲ ಕಿಂತು ಅಂತಃಕರಣ ಧರ್ಮ. ವೇದಾಂತಿಗಳು ಅದು ಅಂತಃಕರಣ ಧರ್ಮ, ಆತ್ಮನ ಧರ್ಮ ಅಲ್ಲ. ಭಾವನಾ ನಿನ್ ಹೇಳ್ತಿದ್ದು ಭಾವನಾ ಏನೈತಲ್ಲ, ಭಾವನಾ ನಿಮ್ಗೆ ಗೊತ್ತಾಗಿದ್ರೆ ಭಾವನಾ ಅಂದ್ರೆ ಏನು? ವೇಗ ಭಾವನಾ ಯಾವ ಪದಾರ್ಥವು ಅನುಭವ ಜ್ಞಾನದಿಂದ ತಾನು ಹುಟ್ಟಿ ಸ್ಮೃತಿ ಜ್ಞಾನಕ್ಕೆ ಜನಕವಾಗಿರುವುದು ಅದು ಭಾವನಾ. ಆ ಭಾವನಾ ಎಲ್ಲಿ ಐತಿ ಅಂತ ಕೇಳಿದ್ರೆ ಆತ್ಮನಲ್ಲಿನೇ ಐತಿ ಅಂತ ಅವ್ರಂತಾರೆ. ಇವರು ಅಂತಃಕರಣದಲ್ಲಿ ಐತಿ ಅಂತ ಹಿಂಗ್ ವೇದಾಂತಿಗಳು ಹೇಳಿದ್ರು. ಹಂಗ ಇವು ಆತ್ಮನ ಧರ್ಮ ಅಂತ ನೀವು ಹೇಳಿದ್ದಾದ್ರೆ, ಆತ್ಮಂದು ಧರ್ಮ ಅಂತ ಹೇಳಿದ್ದಾದ್ರೆ ಯಾವ ರೀತಿ ಅಂತಃಕರಣ ಧರ್ಮಗಳು ಕೋಮ ಕಾಮ ಕ್ರೋಧಾದಿ ಮೊದಲಾದವುಗಳು ಅಂತಃಕರಣ ಧರ್ಮ ಇರುವೋ, ಆ ಅಂತಃಕರಣ ಧರ್ಮಕ್ಕ ಅಂತಃಕರಣನೇ ಉಪಾದಾನ ಕಾರಣ. ಅಂತಃಕರಣ ಧರ್ಮಕ್ಕ ಅಂತಃಕರಣನೇ ಉಪಾದಾನ ಕಾರಣ ಆಗ್ತದೆ, ಹೌದಿಲ್ಲ? ಹಂಗ ಜರ್ ಕದಾಚಿತ್ ನೀವು ಅವು ಆತ್ಮನ ಧರ್ಮ ಅಂದರೆ ಆತ್ಮನೇ ಉಪಾದಾನ ಕಾರಣ ಅಂತ ಹೇಳಬೇಕಾಗುತ್ತದೆ. ಆತ್ಮನೇ ಅಂತಃಕರಣ ಧರ್ಮಕ್ಕ ಯಾವ ರೀತಿ ಅಂತಃಕರಣವೇ ಉಪಾದಾನ ಕಾರಣ ಇರುವುದೋ ಅದೇ ರೀತಿ ಅವು ಧರ್ಮ ಅಂತ ಹೇಳಿದ್ರ ಆತ್ಮನೇ ಅದಕ್ಕೆ ಉಪಾದಾನ ಕಾರಣ ಅಂತ ಹೇಳಬೇಕಾಗುತ್ತದೆ. ಒಂದು ವೇಳೆ ನೀವು ಹೇಳ್ತೇವು ಅಂತ ನೀವು ಅಂದ್ರೆ ಅಂತ ತಿಳ್ಕೊಳ್ಳಿ, ನಿಮ್ಮ ಮತದಲ್ಲಿ ನೀವು ಆರಂಭವಾದಿ, ಉಪಾದಾನ ಕಾರಣ ಆರಂಭವಾದಿ ನೀವು, ಹೌದಿಲ್ಲ? ಆರಂಭವಾದಿ ಹೆಂಗ್ ಹೇಳ್ತೀರಿ ಅಂದ್ರೆ ಅನೇಕ ಪರಮಾಣುಗಳು ಕೂಡಿ ದ್ರವ್ಯ ಆಗುತ್ತದೆ. ಎರಡು ಪರಮಾಣು ಕೂಡಿ ಒಂದು ದೋಣಕ್ಕೆ ಅಂತೂ ಅನೇಕ. ಪರಂತು ಶ್ರುತಿ ಏನ್ ಹೇಳ್ತದ, ಆತ್ಮ ಏಕ ಹೈ, ಆತ್ಮ ಒಬ್ಬನೇ ಅಂತ ಹೇಳ್ತದ. ಆತ್ಮ ಒಬ್ಬನೇ ಅಂತ ಹೇಳ್ತದಿಲ್ಲ. ಮತ್ತೆ ಈ ಶ್ರುತಿ ಆತ್ಮ ಏಕಂ ಏವಂ ಅದ್ವಿತೀಯಂ, ಮತ್ತೆ ಈ ಶ್ರುತಿ ಏಕ ಹೇಳಕತ್ತದ. ಮತ್ತೆ ನಿಮ್ಮ ಮತದಲ್ಲಿ ಉಪಾದಾನ ಕಾರಣ ಹೇಳಿದ್ರೆ ನೀವು ಆರಂಭವಾದಿ, ಅನೇಕ ದ್ರವ್ಯಗಳು ಕೂಡಿ ಅನೇಕ ಪರಮಾಣುಗಳು ಕೂಡಿ ಆಗ್ತದೆ. ಅನೇಕ ಪರಮಾಣುಗಳು ಆಗ್ಬೇಕಾಗಿದ್ರೆ ಏಕ ಆತ್ಮ ಏಕದ. ಇದಕ್ಕೆ ಮತ್ತೆ ನೀವು ವಿರೋಧ ಹೋಗ್ತೀರಿ, ಇದಕ್ಕೆ ನೀವೇನಂತೀರಿ ವಿರೋಧ ಹೋಗ್ತೀರಿ. ಇನ್ನು ಸಾಂಖ್ಯಾದಿ ಮತ ಪ್ರಶ್ನೆ ಇಲ್ಲ, पण ಸಾಂಖ್ಯಾದಿ ಮತದಂತೆ ಪರಿಣಾಮವಾದದಲ್ಲಿ ಹೇಳ್ಕೊತ ಹೋದ್ರಿ ಅಂದ್ರೆ ಯಾವ ರೀತಿ ಹಾಲು ಕೆಟ್ಟು ಮೊಸರಾದಂತೆ. ಅದು ಉಪಾದಾನ ಕಾರಣ ಸಾವಯವೇ ಇರುತ್ತದೆ, ಉಪಾದಾನ ಕಾರಣ ಸಾವಯವ ಇರುತ್ತದೆ. ಸಾವಯವ ಯಾವಾಗಲೂ ಅನಿತ್ಯನೇ ಇರ್ತದ. ಹಂಗ ಈ ಜ್ಞಾನ ಇಚ್ಛಾ ಪ್ರಯತ್ನ ಅನಿತ್ಯ ಆಗೋದಂತೆ ತಿಳ್ಕೊ, ಅನಿತ್ಯದಂತ ಹಿಂಗ ತಿಳ್ಕೊ, ತಿಳಿತಾ? ಈ ರೀತಿಯಿಂದ ಅವರು ಆ ಜ್ಞಾನ ಇಚ್ಛಾ ಪ್ರಯತ್ನಕ್ಕ ಮಾಯನೇ ಉಪಾದಾನ ಕಾರಣ ಐತಿ, ಎಲ್ಲಾ ಜೀವಿಗಳ ಅದೃಷ್ಟವೇ ನಿಮಿತ್ತಿ ಕಾರಣ ಅಂತ ಹೇಳಿದ್ವಿ. ಆ ಜ್ಞಾನ ಏನು ಉತ್ಪತ್ತಿ ಆಗ್ಯದ ಶಂಕ ಮಾಡ್ದ, ಈ ಒಂದು ಜ್ಞಾನ ವ್ಯಕ್ತಿ ಈಶ್ವರನಲ್ಲಿ ಇತ್ತಪ್ಪ ಅಂದ್ರೆ ಯಾವಾಗಲೂ ಜ್ಞಾನದಿಂದ ಹಿವಾಳ ಪಾವಸಾಳ ಉನಾಳ
ಹಿಂಗ ಆಗಬೇಕು. ಒಂದೇ ಒಂದು ವ್ಯಕ್ತಿ ಅಂತ ಅಂದ್ಮೇಲೆ ಯಾವಾಗಲೂ ಒಂದೇ ಆಗ್ಬೇಕು. ಅವ್ರು ಹೇಳಿದ್ರು ನಾವು ಜ್ಞಾನ ರೂಪ ಒಂದೇ ವ್ಯಕ್ತಿ ಅಂದ್ರೆ ಭಿನ್ನ ಭಿನ್ನ ಇದ್ರೆ, ಭಿನ್ನ ಭಿನ್ನ ಇದ್ರ ಹಿಂಗ ಇದ್ರ ಜರ್ ಕದಾಚಿತ್ ಅಂದ್ರೆ ನೀ ಹೇಳುವ ರೀತಿಯಿಂದ ಆಗ್ತಿತ್ತು. ಪರಂತು ಜ್ಞಾನ ರೂಪ ವ್ಯಕ್ತಿ ಒಂದೇ ಒಂದದ. ಆದ್ರಿಂದ ಯಾವ ರೀತಿ ಪರಮಾತ್ಮ ಸಂಕಲ್ಪ ಮಾಡ್ಯಾನ ಅದೇ ರೀತಿಯೇ ಆ ವಿಷಯನ ಮಾಡಿರುತ್ತದೆ. ಯಾವ ಒಂದು ಜೀವನಿಗೆ ಈ ವಿಷಯ ಅನುಕೂಲ ಅದ, ಒಂದು ವಿಷಯ ಪ್ರತಿಕೂಲ ಅದ, ಅದೇ ರೀತಿಯಾಗಿಯೇ ಆ ವಿಷಯಗಳನ್ನು ಸೃಷ್ಟಿಗೊಳಗ ನಿರ್ಮಾಣ ಮಾಡ್ಯಾನ ಅಂತ ಹೇಳ್ಕೊಂಡು ಬಂದ್ರು. ಅದೇ ರೀತಿ ಇಚ್ಛಾನೂ ಕೂಡ ಇಚ್ಛಾ ಕೃತಿ ಅದು ಈಶ್ವರನಲ್ಲಿ ಕೂಡ ಇಚ್ಛಾ ವ್ಯಕ್ತಿ ಜ್ಞಾನ ವ್ಯಕ್ತಿ ಇಚ್ಛಾ ವ್ಯಕ್ತಿ ಅಂದ್ರೆ ಒಂದೇ ಐತಿ. ಅದ್ರೊಳಗ ಒಂದಾಕಿ ಈ ಸೃಷ್ಟಿ ಕಾಲದಾಗ ಈಶ್ವರ ಆಜ್ಞಾದನು ಏನು ಯಾವಾಗಲೂ ಅದ ಜ್ಞಾನ ವ್ಯಕ್ತಿ ಸಮಗ್ರದನು ಅಂತಂದ್ರೆ ಅನಂತ ಕಾಲದಾಗ ಅನಂತ ವ್ಯಕ್ತಿ ಅಂತ ಹೇಳಿದಾಗ ಒಂದು ವೇಳೆ ಸೃಷ್ಟಿ ಕಾಲದಾಗ ಅಜ್ಞಾನಿ ಅದನಂತಂದ್ರೆ ಈ ಜೀವಿಗಳದ ಜ್ಞಾನ ಪುಣ್ಯ ಪಾಪ ಏನು ಈಶ್ವರ ನೋಡ್ತಾ ಇದ್ದಾನ ಮತ್ತು ಆಳಿಗೆ ಆಜ್ಞೆ ಇದ್ದ ಅಂದ್ರೆ ಅಷ್ಟು ಜೀವಿಗಳದ ಪುಣ್ಯ ಪಾಪ ಇಳಕ್ಕೆ ಬರಲ್ಲ, ಅಷ್ಟು ಸೃಷ್ಟಿನೇ ಆಗಿರಲ್ಲ ಅಂದ್ರೆ. ಮತ್ತು ಹಿಂಗೆ ಹೇಳಿದ್ರೆ ಯಾವಾಗಲೂ ಅನಂತ ಕಾಲ ಅನಂತ ಹೇಳೋದನ್ನು ವಿರೋಧ ಆಗ್ತದ ಅಂತ ಹೇಳಿದ್ವಿ. ಆದ್ರಿಂದ ಈ ಈಶ್ವರನ ಸೃಷ್ಟಿ ಒಳಗ ಇಚ್ಛಾ ಕೃತಿ ಇವು ವಿಸ್ಸಂವಾದಿ ಅಲ್ಲಕ್ಕಿಂತ ಸಂವಾದಿನಿ ಅದ. ನಿಷ್ಫಲ ಪ್ರವೃತ್ತಿ ಜನಜ್ಞಾನಾದಿಕ್ ವಿಸ್ಸಂವಾದಿ, ಅದಕ್ಕೆ ವಿರುದ್ಧ ಸಂವಾದಿಗಳು ಅಂತ ಹೇಳಿದರು. ಜ್ಞಾನದ ಜೀವನದು ಮಾತ್ರ ಒಂದು ಸಂವಾದಿ ವಿಸ್ಸಂವಾದಿ ಆಗುತ್ತದೆ. ನ್ಯಾಯಿಕರು ನಿಷ್ಫಲ ಪ್ರವೃತ್ತಿ ಜನಕಃ ವಿಸ್ಸಂವಾದಿ ಅಂತ ಹೇಳ್ಕೊಂಬಂದಾರ. ವೇದಾಂತಿಗಳು ದೋಷಜನ್ಯಕ್ಕೂ ಬ್ರಹ್ಮ ಕಹಿ ಸಂವಾದಿ ಯಥಾರ್ಥ ಕಹಿ ಅಂತ. ಅಂದ್ರೆ ಈಶ್ವರನ ಜ್ಞಾನ ಮಾಯಾವೃತ್ತಿ ರೂಪ ಇರುತ್ತದೆ. ಮಾಯಾವೃತ್ತಿ ರೂಪ ಅಂದ್ರೆ ಮೊಟ್ಟ ಮೊದಲು ಏಕೋಹಂ ಬಹುಶ್ಯಾಮ ಅಂತ ಹಿಂಗೇನು ಹೇಳ್ಕೊಂಡು ಸಂಕಲ್ಪ ಮಾಡ್ಯಾನ, ಅದುವೇ ಮಾಯಾವೃತ್ತಿ ರೂಪ ಜ್ಞಾನ. ಅದು ಜೀವಿಗಳ ಅದೃಷ್ಟಜನ್ಯ ಪ್ರಮಾಣಜನ್ಯ ಅಲ್ಲ. ನಿಷ್ಫಲ ಪ್ರವೃತ್ತಿ ಜನಕ ಅಂತ ನ್ಯಾಯಗಳು ನಿಷ್ಫಲ ಪ್ರವೃತ್ತಿ ಜನಕನು ಅದು ಅಲ್ಲ, ಅದು ಭ್ರಮನೂ ಅಲ್ಲ, ಕಿಂತು ಯಥಾರ್ಥ ಇರುತ್ತದೆ. ಪ್ರಮಾಣಜನ್ಯ ಯಥಾರ್ಥ ಜ್ಞಾನಕ್ಕೂ ಪ್ರಮಾಕಯೇ ಅಂತ ನಿನ್ನಿನ ವಿಷಯದ ಇಲ್ಲಿ ತನಕ ಹೇಳ್ಕೊಂಡು ಬಂದ್ರು. ಈಗೇನು ಹೇಳ್ತಾರ, ಪ್ರಮಾಣಕ್ಕೆ ಭೇದಕ ಕಥನ. ಪ್ರಮಾಣಗಳು ಎಷ್ಟಿದ್ದಾವ ಅದು ನಿಮ್ಗ ಹೇಳ್ತಾರ. ಪ್ರಮಾಣ ಎಷ್ಟಿದ್ದಾವ ಅಂತ ನಿನ್ನೆ ದಿವಸ ಪ್ರಮಾಕರಣ ಅಂದ್ರ 6 ಪ್ರಮಾಣಗಳಲ್ಲಿ ಅವ್ರನ್ನೇನು ತೋರ್ಸೋದು. ಪ್ರತ್ಯಕ್ಷ ಜ್ಞಾನಕ್ಕೆ ಯಾವುದು ಸಾಧನವಾಗಿರೋದು ಪ್ರತ್ಯಕ್ಷ ಪ್ರಮಾಣ. ಪ್ರತ್ಯಕ್ಷ ಪ್ರಮಾಕರಣ ಸುಪ್ರತ್ಯಕ್ಷ ಪ್ರಮಾಣ. अनुमिति ज्ञान का जो कर्ण अनुमान प्रमाण, उपमिति ज्ञान का जो कर्ण उपमान प्रमाण, अर्थापत्ति ज्ञान का जो कर्ण अर्थापत्ति प्रमाण, अभाव ज्ञान का जो कर्ण अभाव प्रमाण. ಈ ರೀತಿ 6 ಪ್ರಮಾಣಗಳನ್ನು ಬರ್ದಾರ ಅಂತ ಹೇಳಿದರು. ಈಗ ಮೊದಲ ಪ್ರಮಾಣ ಅಂದ್ರೆ ಎದಕ್ಕಂತೀರಿ ಅಂತ ಕೇಳಿದ್ರೆ, ಸಮ್ಯಕ ಅನುಭವ ಸಾಧನಂ ಪ್ರಮಾಣ, ವಿವಾದ ನಿರ್ಣಯ ಸಾಧನಂ ಪ್ರಮಾಣ ಅಂತ ಪ್ರಮಾಣದ ಲಕ್ಷಣ ಹೇಳ್ಕೊಂಡ್ರು. ಪ್ರಮಾಣದ ಲಕ್ಷಣ ಇನ್ನೂ 2 ಮಾಡಿದ್ದಾರ. ಕಿ ಅಜ್ಞಾತ ಜ್ಞಾಪಕಂ ಪ್ರಮಾಣ, ಪ್ರಮಾಕರಣಂ ಪ್ರಮಾಣ. ಬರ್ಕೊಳ್ಳೋದು ಹೆಚ್ಚು ಮಾಡ್ಬಿಟ್ರೆ ಅಂದ್ರೆ ನೀವು ಬರ್ಕೊಳ್ಳೋದು ಅಂದ್ರೆ ಟೈಮ್ ಇವಾಗಲ್ಲ. ಅಜ್ಞಾತ ಜ್ಞಾಪಕಂ ಪ್ರಮಾಣ, ಪ್ರಮಾಕರಣಂ ಪ್ರಮಾಣ. ಅಜ್ಞಾತ ಜ್ಞಾಪಕಂ ಪ್ರಮಾಣ ವೇದಾಂತಿ ಲಕ್ಷಣ. ನೈಯಾಯಿಕರು ಪ್ರಮಾಕರಣಂ ಪ್ರಮಾಣ ಹೇಳ್ಯಾರ. ಅನ್ನಲ್ಲ ವೇದಾಂತಿಗಳು ಮಾಡುವ ಅಜ್ಞಾತ ಜ್ಞಾಪಕಂ ಪ್ರಮಾಣ ಈ ಲಕ್ಷಣ ಎಲ್ಲಿ ಕಡಿಮೆ ಬೀಳುತ್ತದ ಅಂದ್ರೆ, ಪ್ರತ್ಯಕ್ಷ ಪ್ರಮಾಣದಿಂದ 2 ಆವರಣಗಳು ನಿವರ್ತಿ ಆಗುತ್ತವೆ. ಪ್ರತ್ಯಕ್ಷ ಪ್ರಮಾಣದಿಂದ ಅಸತ್ವಾಪಾದಕ ಆವರಣನು ಹೋಗುತ್ತದೆ, ಅವಾನಾಪಾದಕ ಆವರಣನು ಹೋಗುತ್ತದೆ. ಶಾಬ್ದಿ ಪ್ರಮಾಣದಿಂದ ಅಸತ್ವಾಪಾದಕನು ಹೋಗ್ತದ, ಅವಾನಾಪಾದಕ ಆವರಣನು ಕೂಡ ಹೋಗುತ್ತದೆ. ಪರಂತು 4 ಪ್ರಮಾಣದಿಂದ ಅಂದ್ರೆ ಉಪಮಿತಿ, ಅರ್ಥಾಪತ್ತಿ, ಅನುಮಿತಿ, ಅಭಾವ ಈ 4 ಪ್ರಮಾಣದಿಂದ ಆ ಯಾವ ಅಸತ್ವಾಪಾದಕ ಆವರಣ ಒಂದೇ ಹೋಗ್ತದೆ ಹೊರತಾಗಿ ಅವಾನಾಪಾದಕ ಆವರಣ ಹೋಗುವುದಿಲ್ಲ. ಆದ್ರಿಂದ ಅಜ್ಞಾತ ಜ್ಞಾಪಕಂ ಪ್ರಮಾಣ. ಅಜ್ಞಾತ ಅಂದ್ರೆ ಪ್ರಮಾಣ ಅಲ್ಲೇನು
ಅಜ್ಞಾತ ಇದ್ರೂ ಕೂಡ ಅವನ ಪಾಲಕ ಅವನ ಹೋಗದೇ ಇರೋಣದಿಂದ ನಿಮ್ಮ ವೇದಾಂತಿ ಲಕ್ಷಣ 4 ಪ್ರಮಾಣಗಳಲ್ಲಿ ಕುಂಡ್ರುವುದಿಲ್ಲ, ಅದಕ್ಕೆ ಅವ್ಯಾಪ್ತಿ ದೋಷ ಬರುತ್ತದೆ. ಆದ್ರಿಂದ ಪರಮಾಕರಣಂ ಪ್ರಮಾಣ ಇದು ನಿರ್ದೋಷ ಲಕ್ಷಣ. ಆಯ್ತಲ್ಲ ಇಲ್ಲಿ ತನಕ. ಈಗ ಒಂದೊಂದು ಓದ್ ತೋರಿಸ್ತೀನಿ ನಿಮ್ಗೆ. ಮತ್ತೆ ಮೊದಲು ಪ್ರತ್ಯಕ್ಷ ಪ್ರಮಾಣ ಜೋಕರ್ಣ ಸೋ ಪ್ರತ್ಯಕ್ಷ ಪ್ರಮಾಣ ಕೈ. ಮೊದಲ ಪ್ರತ್ಯಕ್ಷ ಪ್ರಮಾಣ ಯಾರು ಒಪ್ಪ್ಯಾರ ಅಂತ ಕೇಳಿದ್ರೆ ದೇಹಾತ್ಮವಾದಿ ಚಾರ್ವಾಕ ಪ್ರತ್ಯಕ್ಷ ಪ್ರಮಾಣ ಒಪ್ಪ್ಯಾರ. ದೇಹಾತ್ಮವಾದಿ ಚಾರ್ವಾಕರು ಮೊದಲು ಒಂದೇ ಪ್ರತ್ಯಕ್ಷ ಪ್ರಮಾಣ ಒಪ್ಪ್ಯಾರ. ಎರಡನೇದು ಅನುಮಿತಿ ಪ್ರಮಾಕ ಕರ್ಣಕೋ ಅನುಮಾನ ಪ್ರಮಾಣ ಕೈ. ಈ ಅನುಮಾನ ಪ್ರಮಾಣ ಕಣಾದ ಸುಗತ ಅರ್ಥ ಜೈನ ಇವರು 2 ಅನುಮಾನ ಪ್ರಮಾಣ ಒಪ್ಪ್ಯಾರ. ಎರಡನೇ ಹೆಡಿಂಗ್ ನೋಡ್ರಿ, ಸಿಕ್ಕೋದಿಲ್ಲ ಎಲ್ಲರಿಗೂ ಸಿಕ್ಕೋದಿಲ್ಲ. ಎರಡನೇ ಸರ್ ಸಿಕ್ಕೋದಿಲ್ಲ. ಎರಡನೇ ಹೆಡಿಂಗ್ ಪ್ರತ್ಯಕ್ಷ ಪ್ರಮಾಣ ಯಾರಂತ ಕೇಳಿದ್ರೆ ದೇಹಾತ್ಮವಾದಿ ಚಾರಕರು ಪ್ರತ್ಯಕ್ಷ ಪ್ರಮಾಣ ಒಪ್ಪ್ಯಾರ. ಅನುಮಿತಿ ಪ್ರಮಾಣಕ್ಕೆ ಕರ್ಣಕ್ಕೂ ಅನುಮಾನ ಪ್ರಮಾಣಕ್ಕೆ ಕಣಾದ ಸುಗತ ಅರ್ಥ ಜೈನ ಈ ಎರಡನೇ ಪ್ರಮಾಣ ಒಪ್ಪಿದ್ದಾರೆ. ಪ್ರತ್ಯಕ್ಷ ಪ್ರಮಾಣ ಒಪ್ಪಿದ ನಂತರ ಮತ್ತೆ ಎರಡನೇ ಅನುಮಾನ ಪ್ರಮಾಣ ಯಾಕೆ ಒಪ್ಪ್ಯಾರ ಅಂತ ಕೇಳಿದ್ದಾದ್ರ ಈ ಅನುಮಾನ ಪ್ರಮಾಣ ಒಪ್ಪಲ್ಪಟ್ಟಂತವ್ರು ಕೇಳ್ತಾ ಇದ್ದಾಗ ಈ ಅನುಮಾನ ಪ್ರಮಾಣ ಒಪ್ಪೋದು ಏನ್ ಜರುತ್ತದ ಅಂದ್ರ ನಮಗ ಈಗ ಭೋಜನ ಮುಂದೆ ಇಟ್ಟಾರ, ಊಟ ತಯಾರು ತಾಟ ಇಟ್ಟಾರ. ಈ ಭೋಜನದಲ್ಲಿ ತೃಪ್ತಿ ಐತೇನು ಅಂತ ಯಾವ ಭೋಜನಾರ್ಥಿ ಅವ್ರಿಗೆ ಕುರಿತು ಕೇಳಿದ್ರೆ ಪ್ರತ್ಯಕ್ಷರೇ ಈಗ ಈ ಭೋಜನದಲ್ಲಿ ತೃಪ್ತಿ ಇಲ್ಲ. ಪರಂತು ಅವ ಏನಂತಾನ, ನಿನ್ನ ಊಟ ಮಾಡೋಣದ್ರಿಂದ ನನಗ ತೃಪ್ತಿ ಆಯ್ತು, ನೀನು ಊಟ ಮಾಡೋಣದ್ರಿಂದ ನನ್ಗೆ ಏನಾಯ್ತು ತೃಪ್ತಿ ಆಯ್ತು. ಮತ್ತೆ ಈಗನು ಊಟ ಮಾಡೋಣ ತೃಪ್ತಿ ಆಗ್ತದ. ಸದ್ಯರೇ ಪ್ರತ್ಯಕ್ಷ ಐತೇನ್ ಇದ್ರಾಗ? ಊಟ ಮಾಡಿದ್ಮೇಲೆ ತೃಪ್ತಿ ಆಗೋದಲ್ಲ. ಈ ಊಟ ಭೋಜನ ತಾಟ್ನ ಎಲ್ಲ ಇಟ್ಟಾರ, ಪಂಚಪಕ್ವಾನ್ ಎಲ್ಲ, ಅದೇನು ನೋಡಿದ್ರೆ ತೃಪ್ತಿ ಆಗ್ತದ? ನೋಡಿದ್ರೆ ಉಂಡ್ರೆ ತೃಪ್ತಿ ಆಗ್ತದ. ಮತ್ತೆ ನಿನಗೆ ತೃಪ್ತಿ ಹೆಂಗ ಕಾಣಿಸ್ತು? ನಿನ್ನ ಉಂಡು ನೋಡೇ ತೃಪ್ತಿ ಈಗ ಪ್ರತ್ಯಕ್ಷ ಇಲ್ಲ, ಈಗ ಉಂಡದು ನಿನಗೆ ಗೊತ್ತದ ಅಂದ್ರೆ ಅನುಮಾನದಿಂದ ಹೇಳ್ತೀನಿ. ಆದ್ರ ಸಲುವಾಗ ಅನುಮಾನ ಪ್ರಮಾಣ ಒಪ್ಪಲಿಕ್ಕೇನೆ ಬೇಕು ಅಂತ ಹಿಂಗ ಇವರು 4 ಮಂದಿ ನ್ಯಾಯ ಅನುಮಾನ ಪ್ರಮಾಣ ಹೇಳಿದ್ರು. ನಂತರ ಶಾಬ್ದಿ ಪ್ರಮಾಣಕ್ಕೆ ಕಾರಣಕ್ಕೂ ಶಬ್ದ ಪ್ರಮಾಣ ಕೈ. ಈ ಶಾಬ್ದಿ ಪ್ರಮಾಣ ಸಾಂಖ್ಯ, ಮಧ್ವಾಚಾರ, ರಾಮಾನುಚಾರ, ಪಾತಂಜಲಿ ಇವರು 3 ಪ್ರಮಾಣಗಳು ಒಪ್ಪಿದ್ದಾರೆ. ಇವರು 3ನೇ ಪ್ರಮಾಣ ಒಪ್ಪೋದು ಯಾನ್ ಜರುತ್ತೈತಿ ಅಂತ ಕೇಳಿದ್ರೆ ಇವ್ರು ಏನ್ ಹೇಳ್ತಾ ಇದ್ದಾರ, ಈ ಯಾವುದೇ ಒಂದು ಸಂದೇಶ, ಈಗ ನಿಮ್ಮ ಪುತ್ರ ಜಾತಃ ಅಂದ್ರೆ ರಾಜನಿಗಾಗ್ಲಿ ಯಾರಿಗಾದ್ರೆ ಆಗಲಿ ನಿಮ್ಗ ಪುತ್ರ ಆಗಿರುತ್ತಾನೆ ಅಂತ, ಪುತ್ರ ಹುಟ್ಟಿರುತ್ತಾನೆ, ಇದು ಕೇವಲ ಶಬ್ದದಿಂದ ಹೇಳ್ಬೇಕಾಗ್ತದ ಹೊರತಾಗಿ ಪ್ರತ್ಯಕ್ಷ ರಾಜನೀಗ ಏನ್ ಅನುಮಾನ ಮಾಡ್ತೀರಿ ಪುತ್ರ ಆಗ್ಯಾನ ಹೆಂಗ ಅನುಮಾನ ಮಾಡ ಬರ್ತಾನೆ ನಿಮ್ಮ ಪುತ್ರ ಹುಟ್ಟು? কিন্তু ಶಬ್ದ ಹೇಳದ ನಂತರನೇ ಅವನಿಗೆ ಗುರ್ತದ ನನ್ನ ಪುತ್ರ ಆಗ್ಯಾನ. ಹೆಂಗ ವಿಶ್ವಾಸ ಅದೇನ ಆಪ್ತ ವಾಕ್ಯ, ಆಪ್ತ ಪುರುಷನ ಮೇಲೆ ವಿಶ್ವಾಸ ಅವನ ಶಬ್ದ ಮೇಲೆ ಇಡಬೇಕಾಗ್ತದ. ಅಂದ್ರೆ ಶಬ್ದ ಪ್ರಮಾಣ 3ನೇ ಒಪ್ಪಲಿಕ್ಕೇನೆ ಬೇಕು ಅಂತ ಹೇಳಿದ್ರು. ತದನಂತರ ಉಪಮಿತಿ ಪ್ರಮಾಣಕ್ಕೆ ಕಾರಣಕ್ಕೂ ಉಪಮಾನ ಪ್ರಮಾಣಕ್ಕೆ ಇದು ನ್ಯಾಯಶಾಸ್ತ್ರಕರ್ತರ ಅಂದ್ರೆ ಪ್ರಾಚೀನ ನ್ಯಾಯಿಕ ಗೌತಮರು 4ನೇ ಉಪಮಾನ ಪ್ರಮಾಣ ಒಪ್ಪಿದ್ದಾರೆ. ಈ 4ನೇ ಪ್ರಮಾಣ ಉಪಮಾನ ಪ್ರಮಾಣ ಯಾಕೆ ಮತ್ತು ನೀವು ಒಪ್ಪಿದ್ರಿ 3 ಪ್ರಮಾಣದಿಂದ ಆಗಲ್ಲ ಏನಂದ್ರೆ ಅವ್ರು ಹೇಳಿದ್ರು, ಯಾವ ಒಬ್ಬ ಹಳ್ಳಿಗಡ ಮನುಷ್ಯ ಗವೈ ಅಂದ್ರೆ ಹೆಂಗಿರುತ್ತದೆ, ಕಾಡಾಕಳ ಹೆಂಗಿರುತ್ತದೆ ಅಂತ ಕೇಳಿದಾಗ ಆ ಯಾವ ವನವಾಸಿ ಪುರುಷನು ನಿಮ್ಮ ಆಕಳಂತೆ ಅದಲ್ಲ. ಕಾಡಾಕಳದಲ್ಲಿ ಮನಿ ಆಕಳ ಸಾದೃಶ್ಯ ಜ್ಞಾನ ಉಪಮಾನ ಪ್ರಮಾಣ, ಮನಿ ಆಕಳದಲ್ಲಿ ಕಾಡಾಕಳ ಸಾದೃಶ್ಯ ಜ್ಞಾನ ಜನ್ಯ ಜ್ಞಾನ ಉಪಮಿತಿ ಪ್ರಮಾಣ. ಅಂದ್ರೆ ಇವ ಯಾವಾಗ ಆ ಅಡವಿ ಒಳಗೆ ಹೋಗಿ ಆಪ್ತ ಪುರುಷ ವಾಕ್ಯ ಅಂದ್ರೆ ಸ್ಮೃತಿ ಆಯ್ತು, ಆವಾಗ ಈ ಆಕಳ ನಮ್ಮ ಆಕಳಂತೆ. पण ಯಾವಾಗ ಇವ ಅಡವಿ ಒಳಗೆ ಹೋದ ನಂತರ ಆಪ್ತ ವಾಕ್ಯನ ಸ್ಮೃತಿ ಆಗಿದ ನಂತರ ಸ್ಮೃತಿ ಆಯ್ತು ನೋಡಿದಾಗ ಬರೇ ಕೇವಲ ಆಪ್ತ ವಾಕ್ಯ ನೀವು ಶಬ್ದ ಹೇಳಿದ ಪುತ್ರ ಹುಟ್ಟದ ಶಬ್ದ ಪ್ರಮಾಣದಿಂದ ಏನ್ ಹೇಳಿದ್ರೆ ಅವನ ವಾಕ್ಯವನ್ನು ವಿಶ್ವ. ಪರಂತು ನಾ ಅಡವಿಯಾಗಿನ ಹೋಗಿ ನೋಡೇ ಇಲ್ಲಲ್ಲ ಆಕಳ, ಕಾಡಾಕಳ ನೋಡಿದ್ರೇನು ಮತ್ತೆ ಹ್ಯಾಂಗ ತಿಳಿತ ನಿಮ್ಗೆ ಕಾಡಾಕಳ ಹೆಂಗದ?
ಯಾವಾಗ ನಾನು ಕಾಡಾಕಳ ನೋಡ್ಲಕ್ಕ ಅಡವ್ಯಾಗ ಹೋದ ಅವಾಗ ಆ ಆಪ್ತ ವಾಕ್ಯಂದು ವನವಾಸಂದು ನನ್ನ ವಾಕ್ಯಾರ್ಥ ಸ್ಮೃತಿ ಆಯ್ತು. ಅಲ್ಲಿ ಹೋಗೋಣ ಸ್ಮೃತಿ ಆಗಿದ ನಂತರ ಈ ಆಕಳ ನಮ್ಮ ಆಕಳಂತೆ ಅದಕ್ಕ ಸಾದೃಶ್ಯ ಜ್ಞಾನ ಒಪ್ಪಲಿಕ್ಕೇನೆ ಬೇಕು. ಸಾದೃಶ್ಯ ಜ್ಞಾನಕ್ಕೇನೆ ನಾವು ಉಪಮಿತಿ ಪ್ರಮಾಣ ಅಂತೇವು. ಸಾದೃಶ್ಯ ಜ್ಞಾನಕ ಉಪಮಾನ ಪ್ರಮಾಣ ಅನ್ಬೇಕು. ಸಾದೃಶ್ಯ ಜ್ಞಾನಜನ್ಯ ಜ್ಞಾನಕ ಉಪಮಿತಿ ಪ್ರಮಾಣ. ಅಂತೂ ಸಾದೃಶ್ಯ ಜ್ಞಾನ ಒಪ್ಪಲಿಕ್ಕೆ ಬೇಕೇನಿಲ್ಲ, ಕೇವಲ ವಾಕ್ಯದಿಂದ ಆತದ ನಂಗ. ಅಂದ್ರೆ ಸಾದೃಶ್ಯ ಜ್ಞಾನವೇ ಉಪಮಾನ ಪ್ರಮಾಣ ಒಪ್ಪಲಿಕ್ಕೇನೆ ಬೇಕು. ತದನಂತರ ಅರ್ಥಾಪತ್ತಿ ಪ್ರಮಾಣ ಪೂರ್ವ ಮೀಮಾಂಸಕ ಭಟ್ಟನ ಶಿಷ್ಯ ಪ್ರಭಾಕರ ಇವ 5ನೇ ಪ್ರಮಾಣ. ಅರ್ಥಾಪತ್ತಿ ಪ್ರಮಾಣಕ್ಕೆ ಕರ್ಣಕು ಅರ್ಥಾಪತ್ತಿ ಪ್ರಮಾಣ ಕಯೇ. ಇವರೇನು ಕಿ ಯಾವ ರೀತಿ ಸ್ಥೂಲೋ ದೇವದತ್ತ ದಿವಾ ಅಭೋಜಿ. ಮನುಷ್ಯ ಒಬ್ಬ ಸ್ಥೂಲ ಇದ್ದಾನ, ಪಣ ಹಗಲತ್ತು ಉಣುವುದಿಲ್ಲ. ಹಗಲತ್ತು ಉಣುವುದಿಲ್ಲ ಅಂದ್ರೆ ಸ್ಥೂಲ ಸಂಭವಿಸ್ಬೇಕಲ್ಲ, ಸಂಭವಿಸ್ತದೇನು ಇಲ್ಲ. ಸ್ಥೂಲತ್ವದ ಅಸಂಭವ ಜ್ಞಾನವೇ ಅರ್ಥಾಪತ್ತಿ ಪ್ರಮಾಣ. ಸ್ಥೂಲತ್ವದ ಅಸಂಭವ ಜ್ಞಾನವೇ ಅರ್ಥಾಪತ್ತಿ ಪ್ರಮಾಣ. ಅದರ ಸಲುವಾಗಿ ಇನ್ನು ಮುಂದೆ ಹ್ಯಾಂಗ ಉಣಾಲತ್ತಂದ್ರೆ ರಾತ್ರಿ ಭೋಜನದ ಕಲ್ಪನಾ ಅವಶ್ಯ ಮಾಡಲಿಕ್ಕೆ ಬೇಕು. ರಾತ್ರಿ ಭೋಜನದ ಕಲ್ಪನಾ ಇದು ಅರ್ಥಾಪತ್ತಿ ಪ್ರಮಾಣ. ಸ್ಥೂಲತ್ವ ಅಸಂಭವ ಜ್ಞಾನವೇ ಇದು ಅರ್ಥಾಪತ್ತಿ ಪ್ರಮಾಣ. ಅಂದಮೇಲೆ ಇದು ಅಸಂಭವ ಜ್ಞಾನ ಈ ಕೇವಲ ಎದರದಿಂದ ಆಗ್ತದೆ, ನಿಮ್ಗೆ ಹೆಂಗಾಯ್ತು? ಅದಕ್ಕೆ ಅರ್ಥಾಪತ್ತಿ ಪ್ರಮಾಣ. ಅರ್ಥಸ್ಯ ಆಪತ್ತಿ ಅರ್ಥಾಪತ್ತಿ. ಇದರಿಂದ ಅರ್ಥಾಪತ್ತಿ ಪ್ರಮಾಣ ಒಂದು ಒಪ್ಪಲಿಕೆ ಬೇಕು. ಕೊನೆಯದು 6ನೇದು ಏನ ಅಭಾವ ಅನುಪಲಬ್ಧಿ ಪ್ರಮಾಣದ ಕುಮಾರಿಲ ಭಟ್ಟನು 6ನೇದು ಅನುಮಾನ ಪ್ರಮಾಣ ಅನುಪಲಬ್ಧಿ ಪ್ರಮಾಣ ಒಪ್ಪ್ಯಾನ. ಈಗ ನೀವು ಭೂತಲ್ ನೋಡಿದ ಕೂಡಲೇ ಕೊಡ ಇಲ್ಲ. ಭೂತಲೇ ಘಟೋ ನಾಸ್ತಿ. ಭೂತಲ್ ನೋಡಿ ನೀವು ಕೊಡ ಇಲ್ಲ ಅಂತ ಹೇಳಿದ್ರಲ್ಲ. ಭೂತಲ್ ನೋಡಿ ಮತ್ತು ನಿಮ್ಗೆ ಯಾವುದೇ ವಸ್ತು ಅಭಾವ ಜ್ಞಾನ ಬೇಕಾದ್ರೆ ಅದಕ್ಕೆ ನೋಡಿನೇ ತೆಳು. ಈ ಅಭಾವ ಜ್ಞಾನ ಭೂತಲ್ ನೋಡಿದ ನಂತರ ಅಭಾವ ಜ್ಞಾನ ಆಗಬೇಕಾದ್ರೆ ಆ ಅನುಪಲಬ್ಧಿ ಪ್ರಮಾಣದಿಂದಲೇನೆ ಆಗ್ತದೆ, ಹೊರತಾಗಿ ಯಾವ ಪ್ರಮಾಣದಿಂದನೂ ಆಗುವುದೇ ಇಲ್ಲ ಅಂತ ಹೇಳಿ ಈ ರೀತಿ ಅವರು 6 ಪ್ರಮಾಣಗಳು ಯಾಕೆ ಒಪ್ಪಿವೆ ಅಂತ ಈ ರೀತಿಯಿಂದ ತಿಳ್ಕೊಂಡು ಬಂದರು. ಅದರೊಳಗೆ ಬೇರೆ ಒಂದು ಇನ್ನೊಂದು ಶಬ್ದ ಇಟ್ಟಾರ. ಅರ್ಥಾಪತ್ತಿ ಪ್ರಮಾಣ ಅವರು ಪ್ರತ್ಯಕ್ಷ ಪ್ರಮಾಣ ಏಕೀ ನಾಮ ಹೈ. ಅದು ನೀನು ಓದ್ಯಾದದು ಅದು ನಿಮ್ಗೆ ಇದು ಹೇಳಕತ್ತೀನಿ. ಪ್ರತ್ಯಕ್ಷ ಪ್ರಮಾಣ ಪ್ರತ್ಯಕ್ಷ ಪ್ರಮಾಣ, ಅರ್ಥಾಪತ್ತಿ ಪ್ರಮಾಣ ಅರ್ಥಾಪತ್ತಿ ಪ್ರಮ. ಮತ್ತೆ ಇವು ನಾಮ ಭೇದ ಹ್ಯಾಂಗ್ ತಿಳ್ಕೋಬೇಕು ಅಂತ ಕೇಳಿದ್ದಾದ್ರೆ, ಈಗ ಜಾಸ್ತಿ ಅಕ್ಷರ ಇದ್ರೆ ಉಪಪಾದಕ ಇದಕ್ಕೆ ಪ್ರಮಾಣ ರೀ. ಕಮ್ಮಿ ಅಕ್ಷರ ಅಂದ್ರೆ ಉಪಪಾದ್ಯ. ಅರ್ಥಾಪತ್ತಿ ಪ್ರಮಾಣದಾಗ ಬರ್ತಾವ ಇವು. ಉಪಪಾದ್ಯ ಜ್ಞಾನಕ ಉಪಪಾದಕ ಉಪಪಾದ್ಯ ಪ್ರಮಾಣ ಉಪಪಾದಕ ಪ್ರಮಾಣ ಜಾಸ್ತಿ ಅಕ್ಷರ ಇದ್ರೆ. ಇನ್ನು ಷಷ್ಠಿ ತತ್ಪುರುಷ ಸಮಾಸ. ಷಷ್ಠಿ ತತ್ಪುರುಷ ಸಮಾಸ ಯಾವುದು? ಪ್ರಮ. ಷಷ್ಠಿ ತತ್ಪುರುಷ ಸಮಾಸ ಇತ್ತಂದ್ರ ಪ್ರಮ ಅಂದಿ. ಭೌರ್ವಿ ಸಮಾಸ ಇತ್ತಂದ್ರ ಪ್ರಮಾಣ ಅಂದಿ. ಅರ್ಥಸ್ಯ ಆಪತ್ತಿ ಷಷ್ಠಿ ತತ್ಪುರುಷ. ಅರ್ಥಸ್ಯ ಅಂದ್ರ ಅರ್ಥಾಚ चाचीचे षष्ठी विभक्ती. चाचीचे षष्ठी विभक्ती. अर्थस्य आपत्ती यस्मात ज्याच्या द्वारा कल्पना केला जातो. यस्मात ಅಂದ್ರೆ ಯಾವುದರ ದ್ವಾರ ನೀವು ಕಲ್ಪನಾ ಮಾಡ್ತೀರಿ. ಇದು ಭೌರ್ವಿ ಸಮಾಸ. ಇದೆಲ್ಲ ಷಷ್ಠಿ ವಿಭಕ್ತಿ ಅವು ವ್ಯಾಕರಣದ ಅದೇನು ಗುರ್ತಾಗಲ್ಲ ಅಂತರೂ ನಿಮ್ ಷಷ್ಠಿ ವಿಭಕ್ತಿ ಇತ್ತಂದ್ರೆ ನೀವು ಪ್ರಮಾಣ ಅಂದ್ರಿ. ಸಪ್ತಮಿ ವಿಭಕ್ತಿ ಇತ್ತಂದ್ರನೆ ಅದಕ್ಕೆ ಪ್ರಮಾಣ ಅಂದ್ರಿ. ತಿಳಿತದ? ಅದರಂತೆ ಪ್ರಮ ಯಾವಾಗಲೂ ಪರೋಕ್ಷ ಇರ್ತದ, ಪ್ರಮಾಣ ಈ ಪ್ರತ್ಯಕ್ಷ ಇರ್ತದ. ಈ ರೀತಿ ನಾವು ಆ ಯಾವ ಪ್ರತ್ಯಕ್ಷ ಪ್ರಮಾಣ ಮತ್ತು ಪ್ರತ್ಯಕ್ಷ ಪ್ರಮ ಈ ರೀತಿಯಿಂದ 3 ಅವಚ್ಛೇದಕದಿಂದ ನೀವು ಪ್ರಮಾಣ ಅಂತ ತಿಳ್ಕೋರಿ. ಎರಡು ಒಂದೇ ಇದ್ರೂ ಪ್ರತ್ಯಕ್ಷ ಪ್ರಮಾಣ ಅರ್ಥಾಪತ್ತಿ ಪ್ರಮಾಣ ಉಳಿದುದೆಲ್ಲ ಭಿನ್ನ ಅದಾವ. ಇವೆರಡೇ ಹಿಂಗ ಅದಾವಲ್ಲ, ಹ್ಯಾಂಗ್ ತಿಳ್ಕೊಬೇಕು ಅಂದ್ರೆ ಇಟ್ಟು ನಿಮ್ಗೆ 3 ಅವಚ್ಛೇದ ಹೇಳಿದ್ರು. ತಿಳಿತಿಲ್ಲ ಇದೀಗ? ಈಗ ಈ ಪ್ರತ್ಯಕ್ಷ ಪ್ರಮಾಣ ಏನದಲ್ಲ, ಮೊದಲು ಪ್ರತ್ಯಕ್ಷ ಪ್ರಮಾಣ ಇದು ಉಪಜೀವ್ಯ ಮತ್ತು ಉಪಜೀವಕ. ಪ್ರತ್ಯಕ್ಷ ಪ್ರಮಾಣ ಏನದ ಬಸ್ಸು?
ಹಾ ಜೀವ ಜಗ್ಗಿ ಮಾತಾಡೋ ನಾಷ್ಟ ಆಗಿಲ್ಲ ನಾನು. उपजीव्य बाकी परमाणुಗಳು ಏನಿದ್ದಾವ उपजीवक जो जीने वाला होवे सो उपजीव्य कहिए जो जिलाने वाला होवे ताकू उपजीवक कहिए प्रत्यक्ष प्रमाण उपजीव्य येने विना संस्कृत येने विना यशोतापनम नास्ति तत्तस्यो उपजीव्य ज्याच्या वाचून ज्याची उत्पत्ती होत नाही ते त्याचे उपजीव्य उपजीव्य जो दूसरे को जिलाने वाला अर्थात जीवन प्रदान करने वाला सो उपजीवक ಅಂದ್ರೆ ಹೇಳು ತಾತ್ಪರ್ಯ ಪ್ರತ್ಯಕ್ಷ ಪ್ರಮಾಣ ಮ್ಯಾಲ ಈ 5 ಪ್ರಮಾಣ ಬದುಕ್ಯಾವ ಅಂದ್ರೆ ಪ್ರತ್ಯಕ್ಷ ಪ್ರಮಾಣ ಇದ್ದರೇನೆ ಇವೆಲ್ಲ ಪ್ರಮಾಣಗಳು ಅದಾವ ಅಂತ ಅವ್ರಿಗೆ ಹೇಳು ತಾತ್ಪರ್ಯ ಅದು ಹೆಂಗದು ಅಂತ ಕೇಳಿದ್ರೆ ಈಗ ಅನುಮಾನ ಪ್ರಮಾಣದಲ್ಲಿ ಮೊಟ್ಟ ಮೊದಲು ಗುಡ್ಡದಾಗ ಹೊಗೆ ನೋಡಿನೇ ಬೆಂಕಿ ಅನುಮತಿ ಮಾಡ್ತಾನೆ ಹೊದಿನೇ ಪ್ರತ್ಯಕ್ಷ ಕಾಣಲಿಲ್ಲ ಹನುಮಾನ್ ಹೆಂಗ್ ಮಾಡ್ತಾನೆ ಅಂದ್ರೆ ಪ್ರತ್ಯಕ್ಷ ಅದನ್ನೆಲ್ಲ ಹೊಗಿ ಅಂದ್ರೆ ಪ್ರತ್ಯಕ್ಷ ಪ್ರಮಾಣ ಅಲ್ಲಿ ಬೇಕು ಪ್ರತ್ಯಕ್ಷ ಬೇಕು ಅನುಮಾನ ಪ್ರಮಾಣದಲ್ಲಿ ಉಪಮಾನ ಪ್ರಮಾಣದಲ್ಲಿ ಇವ ಯಾವಾಗ ಅಡವ್ಯಾಗ ಹೋದ ಆ ಆಕಳ ಕಾಡಾಕಳ ನೋಡಿದ ನಂತರ ಈ ಆಕಳ ನಮ್ಮ ಆಕಳಂತೆ ಅಂತಾನೆ ಏನ ಅಡವ್ಯಾಗ ಹೋಗ್ಲಾರ್ದೆ ಮನೆಗೆ ನಮ್ಮ ಆಕಳಂತೆ ಅಂತಾನೇನು ಅಂದ್ರ ಅಡವ್ಯಾಗ ಹೋಗಿ ಕಾಡಾಕಳ ಪ್ರತ್ಯಕ್ಷ ಆಗಿದ ನಂತರ ಈ ಗೌ ಮೇರೆ ಪಶು ಸಾಯೇ ಅಂದ್ರೆ ಸಾದೃಶ್ಯ ಜ್ಞಾನ ಅವನಿಗೆ ಯಾವಾಗ ಆಗ್ತದ ಅಡವ್ಯಾಗ ಹೋಗಿ ಕಾಡಾಕಳ ಪ್ರತ್ಯಕ್ಷ ನೋಡ್ಬೇಕು ಅಂದ್ರೆ ಪ್ರತ್ಯಕ್ಷ ಮೇಲೆ ನೋಡ್ಬೇಕಿಲ್ಲವ ಅಂದ್ರೆ ಉಪಮಾನ ಪ್ರಮಾಣ ಪ್ರತ್ಯಕ್ಷ ನೋಡಿನೇ ನಿಮ್ಗ ಸಾದೃಶ್ಯ ಜ್ಞಾನ ಆಗುತ್ತದೆ ಯಾವಾಗ ಈ ಒಂದು ಸ್ಥೂಲತ್ವ ನೋಡಿ ಇಂಥ ಸ್ಥೂಲತ್ವ ಅಸಂಭವ ಆಗ್ತದ ಉಣಲ್ಲ ಅಂದ್ರೆ ಅಸಂಭವ ಆಗ್ತದ ಸರಿ ಸ್ಥೂಲತ್ವ ನೋಡಿನೇ ಹೇಳ್ತಾನಿಲ್ಲ ಸ್ಥೂಲತ್ವ ಪ್ರತ್ಯಕ್ಷನೇ ಆಗ್ತದ ಅಂದ್ರೆ ಪ್ರತ್ಯಕ್ಷ ಪ್ರಮಾಣ ಅವಶ್ಯ ಬೇಕೇ ಬೇಕು ಈಗ ನೀವು ಅಭಾವ ಭೂತಲೆ ಘಟೋ ನಾಸ್ತಿ ಅಧಿಕರಣ ನೋಡಿನೇ ಕೊಡ ಇಲ್ಲ ಏನಿಲ್ಲ ಯಾನ್ ನೋಡಿ ಹೇಳಿದ್ರಿ ಅಧಿಕರಣ ಭೂತಲ ನೋಡಿನೇ ಕೊಡ ಇಲ್ಲ ಅಂತ ಹೇಳಿದ್ರಲ್ಲ ಅಭಾವ ಜ್ಞಾನ ನಿಮಗ ಘಟದು ಅಭಾವ ಜ್ಞಾನ ಹೆಂಗಾಯ್ತು ಅಧಿಕರಣ ಭೂತಲ ನೋಡಿನೇ ಅಂದ್ರೆ ಭೂತಲ ಪ್ರತ್ಯಕ್ಷ ಅಧಿಕರಣ ನೋಡಿನೇ ಹೇಳ್ಬೇಕಲ್ಲ ಅಂದ್ರೆ ಪ್ರತ್ಯಕ್ಷ ಅಂದ್ರೆ 5 ಪ್ರಮಾಣಗಳು ಪ್ರತ್ಯಕ್ಷ ಮೇಲಿನೇ ಅವಲಂಬನ ಅದಾವ ಇವು ಬದುಕುವು ಅವ ಬದುಕಿಸುದು ತಿಳಿತಾ ಇದು ಪ್ರತ್ಯಕ್ಷ ಪ್ರಮಾಣ ಪ್ರತ್ಯಕ್ಷ ಪ್ರಮ ಈಗ ಪ್ರತ್ಯಕ್ಷ ಪ್ರಮಾಣದಾಗ ಏನ್ರಿ ಪ್ರತ್ಯಕ್ಷ ಪ್ರಮಾಣದಾಗ ಮತ್ತು ಈಗ ಮುಂದೆ ಇದು ಅದನ್ನು ಹೇಳೋರಿದ್ದಾರ ಬಾಹ್ಯ ಪ್ರತ್ಯಕ್ಷ ಪ್ರಮಾಣ ಒಂದು ಅಂತರ ಪ್ರತ್ಯಕ್ಷ ಪ್ರಮಾಣ ಪ್ರತ್ಯಕ್ಷ ಪ್ರಮಾಣದಾಗೆ ಮತ್ತ ಪೋಟ್ ಭೇದಿಗೆ ಏನದ ಬಾಹ್ಯ ಪ್ರತ್ಯಕ್ಷ ಪ್ರಮಾಣ ಅಂದರನೇ ಇಂದ್ರಿಯ ಅಂದ್ರೆ 5 ಇಂದ್ರಿಯಗಳಿಂದ ಉತ್ಪನ್ನವಾಗಲ್ಪಟ್ಟಂತ 5 ಪ್ರಮಾಜ್ಞಾನ 5 ಪ್ರಮಾಣ ಬಾಹ್ಯ ಪ್ರತ್ಯಕ್ಷ ಇವು ಪ್ರತ್ಯಕ್ಷ ಪ್ರಮಾಣದಾಗೆ ಇವು ಅಂತರ್ಭೂತಿರ್ತಾವ ಈ ಪ್ರತ್ಯಕ್ಷ ಪ್ರಮಾಣದಾಗ 5 ಬಾಹ್ಯ ಪ್ರತ್ಯಕ್ಷ ಪ್ರಮಾಣ ಶ್ರೋತ್ರ ತ್ವಚ ಚಕ್ಷು ಜಿಮ ಗ್ರಾಣ 5 ಜ್ಞಾನೇಂದ್ರಿಯಗಳಿಂದ ಹುಟ್ಟಲ್ಪಟ್ಟಂತ 5 ಪ್ರಮಾ ಜ್ಞಾನ ಇವು ಬಾಹ್ಯ ಪ್ರತ್ಯಕ್ಷ ಪ್ರಮಾಣ ಬಾಹ್ಯ ಪ್ರತ್ಯಕ್ಷ ಪ್ರಮಾಣ 5 ಪ್ರಮಾಣಗಳು ಅದಾವ ಅಂದ್ರೆ ಇವು 5 ಪ್ರತ್ಯಕ್ಷ ಪ್ರಮಾಣ ಅಂತರ್ಗತಿ ಇದ್ದಾವ ಇನ್ನು ಒಳಗ ಅಂತರ್ ಪ್ರತ್ಯಕ್ಷ ಪ್ರಮಾಣ ಒಂದ್ ಅದ ಅಂತರ್ ಪ್ರತ್ಯಕ್ಷ ಪ್ರಮಾಣ ಒಂದ ಅದ ಯಾವುದು ಅಂತರ್ ಪ್ರತ್ಯಕ್ಷ ಪ್ರಮಾಣ ಅಂದ್ರೆ ಒಂದು ಇಲ್ಲ ಆತ್ಮ ಅನಾತ್ಮ ಒಂದು ಆತ್ಮ ಒಳಗ ಒಂದು ಆತ್ಮ ಒಂದು ಅನಾತ್ಮ ಆ ಆತ್ಮನಲ್ಲಿ ಅನಾತ್ಮಗಳು ಅಷ್ಟೇನು ವಿಶೇಷ ಬಕ್ಕುಳದವು ಅವೆಲ್ಲ ವಿಚಾರ ಮಾಡೋದಿಲ್ಲ ಆತ್ಮನಲ್ಲಿ ಒಂದು ಶುದ್ಧ ಆತ್ಮ ಒಂದು ವಿಶಿಷ್ಟಾತ್ಮ ಒಂದು ಶುದ್ಧ ಆತ್ಮ ಒಂದು ವಿಶಿಷ್ಟಾತ್ಮ ವಿಶಿಷ್ಟ ಆತ್ಮ ಅಂದ್ರೆ ಅಹಮಜ್ಞ ಮನುಷ್ಯ ಬ್ರಾಹ್ಮಣ ಇವೆಲ್ಲ ವಿಶಿಷ್ಟ ಆತ್ಮ ಅಹಂ ಕೂಡ್ಕೊಂಡೆ ಅದಕ್ಕ ಇದು ಅಹಂ ಆತ್ಮ ಅಹಂ ಮನುಷ್ಯ ಅಹಂ ಬ್ರಾಹ್ಮಣ ಇವೆಲ್ಲ ವಿಶಿಷ್ಟ ಆತ್ಮ ಶುದ್ಧ ಆತ್ಮ ಆತ್ಮನಲ್ಲಿ ಒಂದು ಶುದ್ಧ ಆತ್ಮ ಆ ಶುದ್ಧ ಆತ್ಮನಲ್ಲಿ ಮತ್ತೆ 2 ಪ್ರಕಾರ ಅದಾವ ಒಂದು ಬ್ರಹ್ಮ ಗೋಚರ ಒಂದು ಬ್ರಹ್ಮ ಅಗೋಚರ ಒಂದು ಬ್ರಹ್ಮ ಗೋಚರ ಒಂದು ಬ್ರಹ್ಮ ಅಗೋಚರ ಬ್ರಹ್ಮ ಗೋಚರ ಅಂದ್ರೆ ಅಹಂ ಬ್ರಹ್ಮಾಸ್ಮಿ ಬ್ರಹ್ಮ ಗೋಚರ ಅಂದ್ರೇನೆ ಅಹಂ
ಬ್ರಹ್ಮಾಸ್ಮಿ. ಇನ್ನು ಇಲ್ಲಿ ಬ್ರಹ್ಮ ಗೋಚರ ಅಂದ್ರೇನೆ ಶುದ್ಧೋ ಪ್ರಕಾಶೋಹಂ. ಇದು ರತ್ನಾವಳಿ ಕೇಳಿದವ್ರಿಗೆ ಸ್ವಲ್ಪ ಗುರ್ತಾಗ್ತದ ಏನ. ಅಂತೂ ಅಂತರ ಪ್ರತ್ಯಕ್ಷ ಪ್ರಮಾಣ ಒಳಗ ಒಂದು ಆತ್ಮ, ಶುದ್ಧ ಆತ್ಮನಲ್ಲಿ ಒಂದು ಬ್ರಹ್ಮ ಗೋಚರ, ಒಂದು ಬ್ರಹ್ಮ ಅಗೋಚರ. ಬ್ರಹ್ಮ ಅಗೋಚರ ಅಂದ್ರೇನೆ ಶುದ್ಧೋ ಪ್ರಕಾಶೋಹಂ, ಇದು ಬ್ರಹ್ಮ ಅಗೋಚರ. ಬ್ರಹ್ಮವನ್ನು ವಿಷೀಕರಿಸುವಂತ ಅಂದ್ರೇನೆ ಅಹಂ ಬ್ರಹ್ಮಾಸ್ಮಿ, ಅಹಂ ಬ್ರಹ್ಮಾಸ್ಮಿ. ಇಲ್ಲಿ ಪರ್ಯಂತರವಾಗಿ ಯಾವ ಗ್ರಂಥಕರ್ತರದು ವಿವಾದಿಲ್ಲ. ವಿದ್ಯಾರಣ್ಯ, ವಾಚಸ್ಪತಿ, ಸರ್ವಜ್ಞಾತ್ಮನಿಗಳದು ಯಾರ್ದು ವಿವಾದಿಲ್ಲ. ಅಹಂ ಬ್ರಹ್ಮಾಸ್ಮಿ ಈ ಪ್ರಕ್ರಿಯಾತಕ್ಕೆ ಯಾರ್ದು ವಿವಾದಿಲ್ಲ. ಮತ್ತೆ ವಿವಾದ ಎಲ್ಲದ? ಎಲ್ಲಾರ್ದು ಸಾಧನದಲ್ಲಿ ವಿವಾದ ಅದ. ವಾಚಸ್ಪತಿ ಮನೋಜನ್ಯ ಅಂತ ಹೇಳ್ತಾರ, ವಿದ್ಯಾರಣ್ಯ ವಾಕ್ಯ ಸಹಿತ ಅಪ್ರೋಕ್ಷ ಜ್ಞಾನ ಅಂತ ಹೇಳ್ತಾರ, ಶ್ರೀ ಸರ್ವಜ್ಞಾತ್ಮನಿ ಕೇವಲ ವಾಕ್ಯದಿಂದಲೇ ಅಂತ ಹೇಳ್ತಾ ಇದ್ದಾರೆ. ಇದು ನಮಗೆ ವಿಚಾರ ಸಾಗರ ಟಿಪ್ಪಣಿ 48 ಒಳಗ, ವಿಚಾರ ಸಾಗರ ಟಿಪ್ಪಣಿ ಇದು 48 ಒಳಗ. ಇದು ನಿಮ್ಗೆ ಗುರುತಿತ್ತಪ್ಪ ಅಂದ್ರ ವಾಚಸ್ಪತಿ ಇದು ಹ್ಯಾಂಗ್ ಖಂಡನ ಮಾಡಿದ್ರು ಒಂದು ವಾಕ್ಯದ ಕೊಟ್ರ. ಅಲ್ಲಿ ಒಂದು ವಾಚಸ್ಪತಿ ಏನ್ ಹೇಳ್ತಾರ, ಕೇವಲ ಮನಸ್ಸಿಗೆ ಇಂದ್ರಿಯ ಅಂದ್ರಿಂದ ವಾಕ್ಯಜನ್ಯ ಅಂತ ಹೇಳ್ತಾ ಇದ್ದಾನೆ, ಇಂದ್ರಿಯಜನ್ಯ. ಅಂತೂ ಹೇಳು ತಾತ್ಪರ್ಯ ಏನು ಕಿ ಅಹಂ ಬ್ರಹ್ಮಾಸ್ಮಿ ಜ್ಞಾನ ಎಲ್ಲರ ಮೊತ್ತದಲ್ಲಿ ಯಾನ್ ವಿವಾದ ಇಲ್ಲ, ಪರಂತು ಸಾಧನದಲ್ಲಿ ವಿವಾದ. ಅಂತೂ ಅಂತರ ಪ್ರತ್ಯಕ್ಷ ಪ್ರಮಾಣ ನಿಮ್ಗೆ ಗುರ್ತಾಯ್ತು ಆಯ್ತಿಲ್ಲ. ಈಗ ಏನ್ ಹೇಳ್ತಾರ, ಪ್ರತ್ಯಕ್ಷ ಪ್ರಮಾಣ ಮುಗಿತು, 6 ಪ್ರಮಾಣಗಳು ಮುಗಿದು. ಈಗ ಕೆಳಗೆ ಬರೀ ಇನ್ನ ಪ್ರಮಾಣ ಏನು? ಪ್ರಮಾಣಗಳು ಕರ್ಣದ ಅಪೇಕ್ಷೆ ಮಾಡ್ತಾವ. ಪ್ರಮಾಣ ಕರ್ಣದ ಅಪೇಕ್ಷೆ ಮಾಡ್ತಾವ, ಕರ್ಣ ವ್ಯಾಪಾರದ ಅಪೇಕ್ಷೆ ಮಾಡ್ತಾವ. ಪ್ರಮಾಣ ಎದ್ರದ ಅಪೇಕ್ಷೆ ಮಾಡ್ತದ? ಕರ್ಣದ ಅಪೇಕ್ಷೆ ಮಾಡ್ತಾವ. ಕರ್ಣ ವ್ಯಾಪಾರದ ಅಪೇಕ್ಷೆ ಮಾಡುತ್ತದೆ. ಹೆಂಗ? ಬಾಧ ಮಿಥ್ಯತ್ವನ ಅಪೇಕ್ಷೆ ಮಾಡುತ್ತದೆ, ನಾಶ ಎದ್ರದ ಅಪೇಕ್ಷೆ ಮಾಡ್ತದ? ಪ್ರತಿಯೋಗಿನ ಅಪೇಕ್ಷೆ ಮಾಡ್ತದ. ಹಂಗ ಇಲ್ಲಿ ಪ್ರಮಾಣ ಏನ್ ಮಾಡ್ತಾವ? ಕರ್ಣದ ಅಪೇಕ್ಷೆ ಮಾಡ್ತದ, ಕರ್ಣ ವ್ಯಾಪಾರದ ಅಪೇಕ್ಷೆ ಮಾಡುತ್ತ. ಅದಕ್ಕೆ ಈಗ ಕರ್ಣಕ ಲಕ್ಷಣ, ಕರ್ಣದು ಲಕ್ಷಣ. ಯಾನು ನಿನ್ನ ಹೇಳೋದು ನಿಮಗೆಲ್ಲ ಬಾಧ ನಾಶ ಲಯ. ನಿಮ್ಮ ಮೊದಲು ಹೇಳೋದು ಬಾಧ ಅಂದ್ರೆ ಏನು? 3 ಕಾಲಗಳಲ್ಲಿ ಯಾವ ಪದಾರ್ಥದ ಅಭಾವ ಇರೋದು ಅದಕ್ಕೆ ಬಾಧ ಅನ್ರಿ. 2 ಪದಾರ್ಥಗಳ ಎಲ್ಲಿ ಅಭಾವ ಇರೋದು ಅದಕ್ಕೆ ನಾಶ ಅನ್ರಿ. ನಾಶ ಪ್ರತಿಯೋಗಿನ ಅಪೇಕ್ಷೆ ಮಾಡ್ತದ, ಗೊತ್ತಾದಿಲ್ಲ? ನಾಶ ಆಗ್ಬೇಕಾಗಿದೆ. ಎದ್ರ ನಾಶ ಪ್ರತಿಯೋಗಿ ಬೇಕಲ್ಲ, ಯಾರು ಹೊಡಿಬೇಕಾದ್ರೆ. ಬಟ್ ಬಾಧ ಇಲ್ಲ, ಮಿಥ್ಯ ಇದ್ರೆ ಬಾಧ ಆಗ್ತದೆ. ಮಿಥ್ಯತ್ವ ನಿಶ್ಚಯಕ್ಕೂ ಬಾಧ ಕೈ. ಈ ಕರ್ಣದ ಲಕ್ಷಣ ಹೇಳ್ತಾ ಇದ್ದಾರೆ. ಶಿಖದ ನಿಮ್ಗೆ 3ನೇ ಹೆಡಿಂಗ. ನ್ಯಾಯಶಾಸ್ತ್ರ ಮೇ 4 ಪ್ರಮಾಣ ಮಾನ್ಯ ಹೈ. ನೈಯಾಯಿಕರು 4 ಪ್ರಮಾಣ ಒಪ್ತಾರೆ. ಪ್ರತ್ಯಕ್ಷ, ಅನುಮಾನ, ಉಪಮಾನ, ಶಬ್ದ. ಸ್ವಿಚ್ ಆಫ್ ಮಾಡ್ತೀವಿ ಬಂದ್. ಈಗ ಮುಂಜಾನೆ ಸ್ವಿಚ್ ಆಫ್ ಮಾಡಿ ಬಿಟ್ಟು ಬರ್ರಿ, ಈಗ ಭಾರತಾಗ ನಡೀತಾವು. ಬರ್ರಿ ನೋಡ್ರಿ. ಆಯ್ತಾ? ನ್ಯಾಯಿಕರು 4 ಪ್ರಮಾಣ ಒಪ್ಪ್ಯಾರ. 4 ಪ್ರಮಾಣ ಒಪ್ಪ್ಯಾರ. ಅರ್ಥಾಪತ್ತಿ ಅವರ ಅನುಪಲಬ್ಧಿಗೂ ನೈ ಮಾನ್ಯ. ಅರ್ಥಾಪತ್ತಿ ಪ್ರಮಾಣ ಮತ್ತು ಅನುಪಲಬ್ಧಿ ಪ್ರಮಾಣ ಅವರು ಒಪ್ಪೇ ಇಲ್ಲ. ಯಾಕೆ ಒಪ್ಪಿಲ್ಲ ಅಂತ ಕೇಳಿದ್ದಾದ್ರೆ, ಅವರು ಅರ್ಥಾಪತ್ತಿ ಪ್ರಮಾಣ ಅನುಪಲಬ್ಧಿ ಪ್ರಮಾಣದಾಗ ಕರ್ಣ ಅಂದ್ರೆ ವ್ಯಾಪಾರ, ಅದ್ರಾಗ ಎರಡರದಾಗ ವ್ಯಾಪಾರ ಇಲ್ಲ. ಕರ್ಣ ಇದ್ದರೆ ವ್ಯಾಪಾರ ಉಳ್ಳ ಅಸಾಧಾರಣ ಕಾರಣಕ್ಕೂ ಕರ್ಣ ಕೈಯೇ. ಮತ್ತು ಅದರ ಕರ್ಣನೇ ಇಲ್ಲ ಅಂದ ಮ್ಯಾಲ ಮತ್ತು ಅದು ವ್ಯಾಪಾರನೂ ಸಂಭವಿಸುವುದಿಲ್ಲ. ಇನ್ನು ಅರ್ಥಾಪತ್ತಿ ಪ್ರಮಾಣ ಈ ವೇದಾಂತಿಗಳು ವ್ಯತಿರೇಕಿ ಅನುಮಾನದಲ್ಲಿ ಅಂತರ್ಭಾವ ಮಾಡ್ಯಾರ. ವೇದಾಂತಿಗಳು ಏನ್ ಮಾಡ್ಯಾರ? ವ್ಯತಿರೇಕಿ ಅನುಮಾನದಲ್ಲಿ ಅಂತರ್ಭಾವ ಮಾಡಿದ್ದಾರೆ. ಇನ್ನು ಅನುಪಲಬ್ಧಿ ಪ್ರಮಾಣ ಪ್ರತ್ಯಕ್ಷದಲ್ಲಿನೇ ಅಂತರ್ಭೂತ ಮಾಡಿದ್ದಾರೆ. ಅನುಪಲಬ್ಧಿ ಪ್ರಮಾಣ ಅಂತರ್ಭೂತ ಪ್ರತ್ಯಕ್ಷದಲ್ಲೇ ಅಂತರ್ಭೂತ ಮಾಡೋದ್ರಿಂದ ಅವರು 4 ಪ್ರಮಾಣ
ಒಪ್ಪಿದ್ದಾರೆ. ತಿಳಿತಾ? ये तहाँ ये ನ್ಯಾಯಶಾಸ್ತ್ರ का ಮತ है. ನ್ಯಾಯಿಕರು ನೀವು ಜರ ವಿಸ್ತಾರವಾಗಿ ನೋಡೋದಿತ್ತಂದ್ರೆ ಇದೇ ವೃತ್ತಿ ಪ್ರಭಾಕರದಾಗ 100 ಪೇಜ್ ಮೇಲೆ ಅದು ಭಾಳ ವಿಸ್ತಾರವಾಗಿ ಬರ್ತದೆ. ಉಪಮಾನ ಪ್ರಮಾಣದಾಗ ಅಲ್ಲಿ 100 ಪೇಜ್ ಬರೀರಿ. ಇಲ್ಲಿ ಯಾಕೆ ಅರ್ಥಾಪತ್ತಿ ಪ್ರಮಾಣ ಅನುಪಲಬ್ಧಿ ಪ್ರಮಾಣ ಎಷ್ಟಾದ್ರಿ ಪೇಜ್ ನಮ್ಮ ಸರ್ 100. ನೀವು ಪಾನ್ ಒಳಗೆ ಪೇಜ್ ಒಳಗೆ ಏನ್ ಬೇಕಾಗಿತ್ತಂದ್ರೆ ಸರ್ ಕೇಳ್ತ ಬರ್ರಿ. ಏನ್ರಿ ಯಾಕೆ ಒಪ್ಪಿ ಅರ್ಥಾಪತ್ತಿ ಪ್ರಮಾಣ ವ್ಯತಿರೇಕಿ ಅನುಮಾನದಿಂದಲೇನೆ ಪ್ರಯೋಜನ ಆಗ್ತದೆ. ವ್ಯತಿರೇಕಿ ಅನುಮಾನದು ನಿಮ್ಗೆಲ್ಲ ಅವ್ರ ಲಕ್ಷಣ ಮತ್ತೆ ಹ್ಯಾಂಗ ನಿಮ್ಗೆ ಗೊತ್ತಾಗಲ್ಲ. ನೀವು ವೇದಾಂತಿಗಳು ಏನಂದ್ರು ಈ ವ್ಯತಿರೇಕಿ ಅನುಮಾನದ ಪ್ರಯೋಜನ ಅರ್ಥಾಪತ್ತಿ ಪ್ರಮಾಣದಿಂದ ಆಗ್ತದೆ. ಅದಕ್ಕೆ ನಾವು ಭಿನ್ನ ಅರ್ಥಾಪತ್ತಿ ಪ್ರಮಾಣ ಒಪ್ತೇವೆ. ಅವ್ರಂದ್ರು ವ್ಯತಿರೇಕಿ ಅನುಮಾನದಿಂದಲೇ ಆಗ್ತದೆ. ವ್ಯತಿರೇಕಿ ಅನುಮಾನದಿಂದ ಆಗುತ್ತೆ. पण ಅರ್ಥಾಪತ್ತಿ ಪ್ರಮಾಣದಿಂದ ಈ ಎಲ್ಲೆಲ್ಲಿ ಜಗತ್ ಅಂದ್ರ ಬ್ರಹ್ಮನ ಜಗತ್ ಇಲ್ಲ ಅಂತ ಹಿಂಗ್ ವ್ಯತಿರೇಕ ಅನುಮಾನ ಸಿಗ್ತದ. ಪರಂತು ಅನ್ವಯ ಅನುಮಾನದಾಗ ಜಗತ್ ಐತಿ ಅಂದ್ರೆ ಬ್ರಹ್ಮ ಅದಾನ ಅಂತ ಹಿಂಗ ಸಿಗಲ್ಲ. ಅದಕ್ಕ ಆ ವ್ಯತಿರೇಕ ಅನುಮಾನದು ಅರ್ಥಾಪತ್ತಿ ಪ್ರಮಾಣದಾಗ ಸಿಗ್ತಿರ್ತಿರ್ಲಿಕ್ಕಾಗಿ ಮತ್ತೆ ನೀವೊಂದು ಎಷ್ಟು ಆ ವ್ಯತಿರೇಕ ಅನುಮಾನ ಅರ್ಥಾಪತ್ತಿ ಪ್ರಮಾಣ ಬಿಟ್ಟು ವ್ಯತಿರೇಕ ಪ್ರಮಾಣ ಯಾಕೆ ಒಪ್ತೀರಿ ನೀವು ಹೇಳ್ತದ. ಅದಕ್ಕ ಅವರು ಅರ್ಥಾಪತ್ತಿ ಪ್ರಮಾಣ ಒಪ್ಪಿಲ್ಲ. ಇವರು ಅರ್ಥಾಪತ್ತಿ ಪ್ರಮಾಣ ಭಿನ್ನ ಒಂದು ಒಪ್ಪ್ಯಾರ. ಇನ್ನು ಅಭಾವ ಜ್ಞಾನ ಏನದ ಅದು ಅನುಪಲಬ್ಧಿ ಪ್ರಮಾಣದಿಂದಲೇ ಆಗ್ತದೆ. ಅವ್ರು ಯಾಕೋ ಅಭಾವ ಸ್ವತಂತ್ರ ಇರುವುದೇ ಇಲ್ಲ. ಅಭಾವ ಸ್ವತಂತ್ರ ಇರುವುದೇ ಇಲ್ಲ. ಅದಕ್ಕೆ ಅವರು ಪ್ರತ್ಯೇಕ ಅನುಪಲಬ್ಧಿ ಪ್ರಮಾಣ ಒಪ್ಪೇ ಇಲ್ಲ. ಇವರಂದ್ರು ಅನುಪಲಬ್ಧಿ ಪ್ರಮಾಣ ಅವಶ್ಯ ಒಪ್ಪಲಿಕ್ಕೇನೆ ಬೇಕು. ಈ ನ್ಯಾಯಶಾಸ್ತ್ರ का मत है जो ನ್ಯಾಯ ರೀತಿಯಿಂದ ಇದು जो ಪ್ರಮಾಕರಣ ಹೋವೆ ಸೋ ಪ್ರಮಾಣ ಕೈಯೇ ಪ್ರಮಾಕರಣ ಪ್ರಮಾಣ. ಅವ್ರದ್ದು ನ್ಯಾಯಿಕ ಲಕ್ಷಣ ಇದೆ. ಅದ್ರಲ್ಲಿ ನಿಮ್ಗೆ ಹೇಳಿನಿ ಪ್ರಮಾಕರಣ ಪ್ರಮಾಣ. ಪ್ರತ್ಯಕ್ಷ ಪ್ರಮಾಕ್ಕೆ ಕರ್ಣ ನೇತ್ರಾದಿ ಇಂದ್ರಿಯ ಹೈ. ಪ್ರತ್ಯಕ್ಷ ಪ್ರಮಾ ಅಂದ್ರ ಜ್ಞಾನ. ಆ ಜ್ಞಾನಕ್ಕೆ ಕರ್ಣ ಅಂದ್ರ ಸಾಧನ. ನೇತ್ರಾದಿಕ ಆದಿಕ ಅಂದ್ರ ಮುಂದಿನ 4 ತಗೋರಿ. ಮುಂದಿನ 4 ತಗೋರಿ. ಇನ್ನೊಂದು ಪ್ರತ್ಯಕ್ಷ ಪ್ರಮಾಣದಾಗ ಒಂದು ಸ್ವಲ್ಪ ಒಂದು ಹಿಂದೆ ಹೋಗೋಣ. ವ್ಯತ್ಯಾಸ ಏನದು? ವ್ಯತ್ಯಾಸ ಸ್ವಲ್ಪ ಹೇಳ್ತೀನಿ. ವ್ಯತ್ಯಾಸ ಅದು ರತ್ನಾವಳಿ ಇಲ್ಲಿಲ್ಲ, ಇದ್ರ ಕೊಟ್ಟಿಲ್ಲ. ಪ್ರತ್ಯಕ್ಷ ಪ್ರಮಾಣ ಏನೈತಲ್ಲ ಯಾವಾಗಲೂ ಪ್ರತ್ಯಕ್ಷನೇ. ಪ್ರತ್ಯಕ್ಷ ಪ್ರಮಾಣದಾಗ ಸ್ವಲ್ಪ ವ್ಯತ್ಯಾಸ ಹೇಳ್ತಾರೆ. ಅಂದ್ರೆ ಹಿಂದಿ ಹೇಳ್ಬೇಕಾಯ್ತು. ಪ್ರತ್ಯಕ್ಷ ಪ್ರಮಾಣ ಏನೈತಲ್ಲ ಯಾವಾಗಲೂ ಪ್ರತ್ಯಕ್ಷನೇ. ಅನುಮಿತಿ ಉಪಮಿತಿ ಅರ್ಥಾಪತ್ತಿ ಯಾವಾಗಲೂ ಪರೋಕ್ಷನೇ. ಯಾವಾಗಲೂ ಪರೋಕ್ಷನೇ. ಆದರೂ ಶಬ್ದ ಮತ್ತು ಅಭಾವ ಒಮ್ಮೆ ಪರೋಕ್ಷ ಒಮ್ಮೆ ಅಪರೋಕ್ಷ. ಶಬ್ದ ಏನದಲ್ಲ ಶಬ್ದ ಪ್ರಮಾಣದಿಂದ ಶಾಬ್ದಿ ಪ್ರಮಾಣ ಒಮ್ಮೆ ಪರೋಕ್ಷ ಆಗ್ತದ, ಒಮ್ಮೆ ಅಪರೋಕ್ಷ ಆಗ್ತದ. ದಶಮಸ್ತಮಸಿ ಅಪರೋಕ್ಷ, ದಶಮೋಸ್ತಿ ಪರೋಕ್ಷ. ದಶಮೋಸ್ತಿ ಒಮ್ಮೆ ಪರೋಕ್ಷ, ದಶಮಸ್ತಮಸಿ ಅಪರೋಕ್ಷ ಆಗ್ತದೆ. ಅಂದ್ರೆ ಶಬ್ದದಿಂದ ಶಬ್ದ ಪ್ರಮಾಣದಿಂದ ಶಾಬ್ದಿ ಪ್ರಮಾಣ ಒಂದು ಪರೋಕ್ಷನೂ ಆಗ್ತದ, ಅಪರೋಕ್ಷನೂ ಆಗ್ತದೆ. ಪ್ರತ್ಯಕ್ಷ ಪ್ರಮಾಣ ಯಾವಾಗಲೂ ಪ್ರತ್ಯಕ್ಷನೇ, ಅವು ಮೂರು ಯಾವಾಗಲೂ ಪರೋಕ್ಷನೇ. ಫಕ್ತ ಶಬ್ದ ಪ್ರಮಾಣ ಮತ್ತು ಅನುಪಲಬ್ಧಿ ಪ್ರಮಾಣದಿಂದ ಅಭಾವ ಪ್ರಮಾಣ ಒಂದು ಪರೋಕ್ಷ ಅಪರೋಕ್ಷ. ಶಬ್ದ ಪ್ರಮಾಣ ನಿಮ್ಗೆ ಗೊತ್ತಾಯ್ತಲ್ಲ, ದಶಮೋಸ್ತಿ ಅಂದಾಗ ಪರೋಕ್ಷ, ದಶಮಸ್ತಮಸಿ ಅಂದಾಗ ಅಪರೋಕ್ಷ. ಅಂದ್ರೆ ಪ್ರತ್ಯಕ್ಷ ಪರೋಕ್ಷ ಎರಡೂ ಆಗ್ತದೆ. ಇನ್ನ ಅಭಾವ ಪ್ರಮಾಣ ಹ್ಯಾಂಗ? ಅದಕ್ಕೆ ನಿಚ್ಚಲ್ದಾಸರು ಅದು ವಾದ ವಿವಾದ ಬಹಳ ಅದ. ಅದಕ್ಕೆ ಅದು ಪರೋಕ್ಷದಾಗೆ ಗಣ್ಣ ಹಾಕ್ರಿ. ವಿಚಾರಸಾಗ ಇದು ವೃತ್ತಿ ಪ್ರಭಾಕರ್ ಎಷ್ಟು ಪಾನ್ ಹೇಳ್ರಿ ಸರ್? ಇಲ್ಲ, ಅದು ಆಯ್ತಲ್ಲ, ಇದು ವಾದ ವಿವಾದ. ಅನುಪಲಬ್ಧಿ ಪ್ರಮಾಣದಾಗ 184 ಪೇಜ್ ಹಾಕ್ರಿ ಬಹುತೇಕ. ಈಗ ಅದು ಹ್ಯಾಂಗ ವಾದ ವಿವಾದದ ಅದು ನಿಮ್ಗೆ ಸ್ವಲ್ಪದಾಗ ಹೇಳ್ತೇನು. ಪೂರ್ವ ಮೀಮಾಂಸಕ ಅಭಾವಕ್ಕೆ ಏನಂತ ಕೇಳಿದ್ದಾದ್ರೆ ಅದು ಅಧಿಕರಣ ರೂಪ. ಅಧಿಕರಣ ಅಂದ್ರೆ ಭೂತಲ. ಭೂತಲ ಈ ಯಾವ ಅಭಾವದಲ್ಲಿ ನಿಶ್ಚಲದಾಸರು ಇದು ವಾದ ವಿವಾದ ಹೇಳ್ತಾರ. ಇದಕ್ಕೇನಂತೀರಿ? ಎಲ್ಲಾರು ಒಂದೊಂದೊಂದೊಂದು ಅನ್ಬೋದು. पण ಇದಕ್ಕೆ ಎಲ್ಲಾರು ಏನಂತೀರಿ?
ಚಾವಿನೇ ಏನಂದ್ರೆ ವಾದ ಅದೇನು. ಹಂಗ ಬಹಳಷ್ಟು ಮಹಾತ್ಮರು ವಾದ ವಿವಾದ ಇರೋಣದಿಂದ ಇದಕ್ಕೆ ಪರೋಕ್ಷದಲ್ಲಿ ಹಾಕ್ರಿ ಅಂತ ನಿಶ್ಚಲದಾಸ್ ಹೇಳಿದ್ರು. ಒಂದು ವಿವಾದ ಸ್ವಲ್ಪ ನಿಮ್ಗೆ ಹೇಳ್ತಾ ಅಲ್ಲಿ ಪ್ರಭಾಕರದಂದು, ಇದೇ ಪ್ರಭಾಕರದಂದೆ कि पूर्व मीमांसक अभाव क्या ನಂತರ ಅಧಿಕರಣ ರೂಪ ಅಂತ ಹೇಳ್ತಾರೆ. ಪೂರ್ವ ಮೀಮಾಂಸಕರು ಈ ಅಭಾವಕ್ಕೆ ನಂತರ ಅಧಿಕರಣ ರೂಪ. ಯಾಕೆ ಅಧಿಕರಣ? ನೀವು ಘಟ ಇಲ್ಲ, ಘಟದ ಅಭಾವ ಯಾನ್ ನೋಡಿ ಹೇಳಿದ್ರಿ ಅಂದ್ರೆ ಭೂತಲ್ ನೋಡಿನಿ ಹೇಳಿದಿಲ್ಲ. ಕೊಡ ಇಲ್ಲ ಅಂತ ನೀವು ಹೆಂಗ್ ಘಟದ ಅಭಾವ ಜ್ಞಾನ ನಿಮ್ಗೆ ಹೆಂಗಾಯ್ತು ಅಂದ್ರೆ ಭೂತಲ್ ಅಧಿಕರಣ ಭೂತಲ್ ನೋಡಿನ ಹೇಳಿಲ್ಲ, ಅದಕ್ಕ ನಾ ಅಭಾವ ಅಧಿಕರಣ ರೂಪ ಅಂತ ಹೇಳುತ್ತೇನೆ. ಅಧಿಕರಣ ರೂಪ ಅಂತ ನಾ ಹೇಳುತ್ತೇನೆ. ನೈಯಾಯಿಕರೇಂತರ ಆ ಅಭಾವ ಅಧಿಕರಣಕ್ಕಿಂತಲೂ ಭಿನ್ನ ಐತಿ, ಅಧಿಕರಣಕ್ಕಿಂತಲೂ ಭಿನ್ನ ಐತಿ. ಜರ್ ಕದಾಚಿತ್ ಅಧಿಕರಣ ರೂಪದ ಅಂತ ನೀವು ವಿಮರ್ಶಕ ಅಂದರೆ ಸಾಮಯಿಕ ಅಭಾವ ಏನದ, ಭೂತದಲ್ಲಿ ಕೊಡ ಈ ಕಡೆ ತಂದೆವು, ಇಲ್ಲಿ ಅಭಾವ ನಷ್ಟ ಆಯ್ತು. समय विशेष में उपजे समय विशेष में नष्ट हो गए ताकू सामयिक अभाव कहे. ಅಂದ್ರೆ ಇಲ್ಲಿ ನಾವು ಕೊಡ ಇಲ್ಲಿ ನೆಲದ ಮೇಲೆ ತಂದೆವು ಅಂದ್ರೆ ಇಲ್ಲಿ ಸಾಮಯಿಕ ಅಭಾವ ಉಂಟು, ಮತ್ತೆ ಇಲ್ಲಿ ತಂದೆ ಮತ್ತೆ ಸಾಮಯಿಕ ಅಂದ್ರೆ ಅಭಾವ ನಷ್ಟ ಆಯ್ತೇನಿಲ್ಲ. ಅಧಿಕರಣ ರೂಪ ಅಂದ್ರೆ ಅಧಿಕರಣನೂ ನಷ್ಟ ಆಗ್ಬೇಕು ಅಂತ ಹಿಂಗ ನೈಯಾಯಿಕರು. ಅದಕ್ಕ ಆ ಅಭಾವ ಅಧಿಕರಣಕ್ಕಿಂತಲೂ ಭಿನ್ನ ಐತಿ. ಇನ್ನ ಅಧಿಕರಣ ಇದು ಭಾವದ, ಇದು ಅಭಾವದ. ಭಾವತ್ವ ಅಭಾವತ್ವ ಎರಡು ಕೂಡಿರುವುದೇ ಇಲ್ಲ ಅಂತ ಅಧಿಕರಣಕ್ಕಿಂತಲೂ ಭಿನ್ನ ಐತಿ. ಅದಕ್ಕೆ ನಾಸ್ತಿಕರು ಏನಂದು ಕೇಳಿದ್ರು, ಆ ಅಭಾವ ಏನೈತಲ್ಲ ಅದು ತುಚ್ಛ ಐತಿ. ನಾಸ್ತಿಕರು ಅಭಾವಕ್ಕೆ ಏನಂದ್ರು ತುಚ್ಛ ಅಂದ್ರು, ಆಸ್ತಿಕರು ಅಭಾವಕ್ಕೆ ಏನಂದ್ರು ಪದಾರ್ಥ. ಆಸ್ತಿಕರು ಪದಾರ್ಥ. ದ್ರವ್ಯ ಗುಣ ಕರ್ಮ ಸಾಮಾನ್ಯ ವಿಶೇಷ ಸಮವಾಯ ಅಭಾವ ಸಪ್ತ ಪದಾರ್ಥ ಅಂತ ಹಿಂಗ ಆಸ್ತಿಕರು ಅದಕ್ಕೆ ಪದಾರ್ಥ ಅಂದ್ರು. ಗೊತ್ತಿಲ್ಲ, ಈ ರೀತಿಯಿಂದ ವಾದ ವಿವಾದ ಇರುತ್ತದೆ. ಮನ ಪದಾರ್ಥದ ನಿಮ್ಗೆ ಲಕ್ಷಣ ಗೊತ್ತಾಗಿಲ್ಲ. ಪದಾರ್ಥ ಅಂದ್ರೆ ಪದಸ್ಯ ಅರ್ಥ ಪದಾರ್ಥ ಗೊತ್ತದ. पण ज्ञेयत्व अविज्ञेयत्व अस्तित्व प्रमेयत्व इति संकीर्तनम पदार्थ लक्षणम. ತಿಳಿತಾ? ಈಗ ಮುಂದೆ ಹೋಗೋಣ. प्रत्यक्ष प्रमा के कर्ण नेत्रादिक इंद्रिय है, याते नेत्रादिक इंद्रियन को प्रत्यक्ष प्रमाण कहे है. नेत्रादिक इंद्रियಗಳನ್ನು ಕೂಡ ಪ್ರತ್ಯಕ್ಷ ಪ್ರಮಾಣ. ಇಂದ್ರಿಯ ಕರ್ಣ, ಈ ಇಂದ್ರಿಯಗಳು ಮುಂದೆ ಪ್ರತ್ಯಕ್ಷ ಪ್ರಮಾಣ ಹೇಳ್ತಾರು. ಇಂದ್ರಿಯ ಕರ್ಣ, ಆ ಇಂದ್ರಿಯದ ವಿಷಯ ನಡವಳಿಕೆಯ ಸಂಬಂಧ ಏನೈತೆ ಸಂಬಂಧ, ಆ ಸಂಬಂಧ ವ್ಯಾಪಾರ ಮತ್ತು ಪ್ರತ್ಯಕ್ಷ ಜ್ಞಾನ ಫಲ. ಆದ್ರಿಂದ ಇಂದ್ರಿಯಗಳಿಗೆ प्रत्यक्ष प्रमाण ಅಂತ. इन व्यापार वाला जो असाधारण कारण हुए सो करण कहिए है. व्यापार उಳ್ಳ असाधारण कारण को करण कहिए. ವ್ಯಾಪಾರ ವಾಲ ಅಸಾಧಾರಣ, ವ್ಯಾಪಾರ ಉಳ್ಳೋದಿರ್ಬೇಕು ಮತ್ತು ಅಸಾಧಾರಣ ಅಂದ್ರೆ ಒಂದೇ ಕಾರ್ಯಕ್ಕೆ ಒಂದೇ ಕಾರಣ ಆಗಬೇಕು. ಅದಕ್ಕೆ ವ್ಯಾಪಾರ ಉಳ್ಳ ಅಸಾಧಾರಣ ಕಾರಣಕ್ಕೂ ಕಾರಣ ಕೈಯೇ. ಈ ಸಾಧಾರಣ ಕಾರಣ ಎಷ್ಟು ಹೇಳ್ತಾರೆ? ಈಶ್ವರ, ಈಶ್ವರ ತಾಕೆ ಜ್ಞಾನ ಇಚ್ಛಾ ಕೃತಿ ದಿಶಾ ಕಾಲ ಅದೃಷ್ಟ ಪ್ರಾಗ್ ಅಭಾವ ಪ್ರತಿಬಂಧಕ ಅಭಾವ ಏ ನಾವು ಸಾಧಾರಣ ಕಾರಣ ಹೈ. ಎಲ್ಲ ಕಾರ್ಯಕ್ಕೆ ಯಾವುದು ಕಾರಣವಾಗಿರುವುದು ಅದಕ್ಕೆ ಸಾಧಾರಣ ಕಾರಣ ಅಂದ್ರಿ. ಯಾವುದು ಒಂದೇ ಕಾರ್ಯಕ್ಕೆ ಕಾರಣವಾಗಿರುವುದು ಅದು ಅಸಾಧಾರಣ ಕಾರಣ. ಇನ್ಸೆ ಭಿನ್ನ ಜೋ ಕಾರಣ ಸೋ ಅಸಾಧಾರಣ ಕಾರಣ ಕೈಗೆ. ಇವುಗಳಿಗಿಂತ ಭಿನ್ನ ಅಂದರೆ ಸಾಧಾರಣ ಕಾರಣಕ್ಕಿಂತಲೂ ಭಿನ್ನ ಎಲ್ಲ ಅಸಾಧಾರಣ, ಒಂದೇ ಕಾರ್ಯಕ್ಕೆ ಕಾರಣವಾಗಿರುವುದು. एक तो व्यापार वाला होवे, दूसरा व्यापार रहित होवे. ಒಂದು ವ್ಯಾಪಾರ ಉಳ್ಳುದು, ಒಂದು ವ್ಯಾಪಾರ ರಹಿತ. ವ್ಯಾಪಾರ ಅಂತ ಎದಕ್ಕಂತೀರಿ ಅಂತ ಹೇಳ್ತಾರೆ ನೋಡಿ. असाधारण कारण भी दो प्रकार का होवे है. एक तो व्यापार वाला होवे है, दूसरा व्यापार ನಿಮ್ ಸಿಕ್ಕದಲ್ಲ ಅದು ಯಾವುದು ಹಿಂದಿನ ಹಾ ಕನ್ನಡದ ಹಾ ಅದೇ ಇಟ್ಕೋದು. ವ್ಯಾಪಾರ ರಹಿತ ಹೋವೆ. ವ್ಯಾಪಾರ ಅಂದ್ರೆ ಅದಕ್ಕಂತೀರಿ ಕಾರಣತೆ ಉಪಜಿಕೆ ಕಾರ್ಯಕ್ಕೂ ಉಪಜಾವೆ ಸೋ ವ್ಯಾಪಾರ ಕೈಗೆ. ವ್ಯಾಪಾರ ವ್ಯಾಪಾರ ಅಂದ್ರೆ ಕುಡಿತೊಳ ವ್ಯಾಪಾರ ಅಲ್ಲ, ಎದ್ರದ್ದು ವ್ಯಾಪಾರ. ವ್ಯಾಪಾರ ಅಂದ್ರೆ
ಕಾರಣತೆ ಉಪಜಿಕೆ ಕಾರ್ಯಕ್ಕೂ ಉಪಜಾವೆ ಸೊ ವ್ಯಾಪಾರ ಕೈಯೇ. ಯಾವ ರೀತಿ ಮುಂದೆ ಹೇಳ್ತಾರು, ಕಪಾಲಗಳು ಏನಿದ್ದಾವಲ್ಲ, ಎರಡು ಕಪಾಲಗಳ ಸಂಯೋಗ ಏನದಲ್ಲ, ಆ ಸಂಯೋಗಕ್ಕೆ ವ್ಯಾಪಾರ ಅನ್ಬೇಕು. ಆ ಸಂಯೋಗ ಕಾರಣತೆ, ತನಗ ಕಾರಣವಾಗಲ್ಪಟ್ಟಂತ ಇಂದ್ರಿಯದಿಂದ ತಾನು ಹುಟ್ಟಿ, ತನಗೆ ಕಾರಣವಾಗಲ್ಪಟ್ಟಂತ ಇಂದ್ರಿಯದಿಂದ ತಾನು ಹುಟ್ಟಿ ಆ ಇಂದ್ರಿಯದ ಜ್ಞಾನ, ಪ್ರತ್ಯಕ್ಷ ಜ್ಞಾನ ಹುಟ್ಟಿಸುತ್ತದೆ. ಅದಕ್ಕ ಸಂಯೋಗ ವ್ಯಾಪಾರ ಅಂದಿದೆವು. ಹೆಂಗ ಇಂದ್ರಿಯ ವಿಷಯಗಳು ಮುಂದೆ ಹೇಳ್ತಾ, ಇಂದ್ರಿಯ ವಿಷಯಗಳದು ನಡಬರ್ಕ ಇಂದ್ರಿಯ ಮತ್ತೆ ವಿಷಯದ ಸಂಬಂಧ, ಆ ಸಂಬಂಧ ಆ ಇಂದ್ರಿಯದಿಂದ ತಾನು ಹುಟ್ಟಿ ಆ ಇಂದ್ರಿಯದಿಂದ ಪ್ರತ್ಯಕ್ಷ ಜ್ಞಾನ ಹುಟ್ಟಿಸುತ್ತದೆ. ಅದಕ್ಕೆ ಸಂಬಂಧ ಕಾಣಬೇಕು ವ್ಯಾಪಾರ. ಗೊತ್ತೈತಿಲಿ, ಕಾಣತೆ ಉಪಜಿಕೋ ಕಾರ್ಯಕ್ಕೂ ಉಪಜಾವಿಸೋ ವ್ಯಾಪಾರ. ಇನ್ನು ವ್ಯಾಪಾರದ ಲಕ್ಷಣ ಬಹಳ ಅದಾವ, ಅಥವೆಲ್ಲ ನಿಮ್ಗೆ ಮುಂದೆ ಬರ್ತಾವ. ಸಂಸ್ಕೃತ ಎಲ್ಲವ ಸಂಸ್ಕೃತ ಕಲ್ತವ್ರಿಗೆ ಠೀಕ. ಏನು ವಿನಾಯಶು ತಾಪನಂ ನಾಸ್ತಿ ತಸ್ತಸ್ಯ ಉಪಜೀವ ಕಾರಣ. ಜೈಸೆ ನೋಡ್ರಿ, ಉದಾಹರಣೆ ಅದೇ ಹೇಳ್ತಾರೆ, ವ್ಯಾಪಾರ ಏನು ಹೇಳಿದಲ್ಲ ಅದೇ ಹೇಳ್ತಾರೆ ನೋಡ್ರ. जैसे कपाल घट का कारण है, कपाल घट का कारण है, दो कपालों का संयोग भी घट का कारण है. ಎರಡು ಕಪಾಲನು ಘಟಕ್ಕೆ ಕಾರಣ ಇದ್ದಾವ, ಎರಡು ಕಪಾಲಗಳ ಸಂಯೋಗನು ಘಟಕ್ಕೆ ಕಾರಣ है. ತಾ ಕಪಾಲ की कारणता में संयोग व्यापार है. ಆ ಕಪಾಲದ ಕಾರಣದಲ್ಲಿ ಸಂಯೋಗ ಏನೈತಿ, ವ್ಯಾಪಾರ ಇರುತ್ತದೆ. ನಿಮಗ ಅಷ್ಟೊಂದು ಇಷ್ಟು ಹೇಳಿದ ಮೇಲೆ ಯಾರು ವಿಚಾರ ಸಾಗರ ಕೇಳ್ಯಾರ ಅವ್ರಿಗೆ ಸ್ವಲ್ಪ ಜಾಂದ ಬರ್ತಾವ. ಅವ್ರು ಶಂಕಾ ಮಾಡ್ಯಾರ ಮೊದಲು. ಅವರು ಯಾನ್ ಶಂಕಾ ವಿಚಾರ ಸಾರ್ ಕೇಳಿರಿ? ಇಲ್ಲ. ಯಾರು ವಿಚಾರ ಸಾರ್ ಕೇಳಿದ್ರು? ಇಲ್ಲ, ಯಾರು ಇಲ್ಲ. ಯಾರು ಅದಾರೇನ್ರಿ? ಯಾನ್ ಶಂಕಾ ಏನದ? ಎಲ್ಲಿ ನೀವು ಹೇಳುದು ನಡಬರ್ಕಿನ ಸಂಯೋಗ ವ್ಯಾಪಾರ ಅಂದ್ರಿ, ಪಂತು ಎಲ್ಲಿ ಒಂದು ಕಾರ್ಯಕ್ಕೆ ಎರಡು ಅಸಾಧಾರಣ ಕಾರಣಗಳಿರ್ಬೋ ಅಲ್ಲಿ ನಾವು ಎದಕ್ಕೆ ಕಾರಣ ಅನ್ಬೇಕು, ಎದಕ್ಕೆ ಕರ್ಣ ಅನ್ಬೇಕು? ವಿಚಾರಸಾಗರ ಟಿಪ್ಪಣಿ ಒಳಗ ಎಲ್ಲಿ ಒಂದೇ ಕಾರ್ಯಕ್ಕೆ ಎರಡು ಅಸಾಧಾರಣ ಕಾರಣ ಇರುವುದು ಅಲ್ಲಿ ನೀವು ಹೇಳಿದ್ರಲ್ಲ, ಕಾರ್ಯ ಘಟಕ ಕಪಾಲನೂ ಕಾರಣದ, ಕಪಾಲದ ಸಂಯೋಗನೂ ಕಾರಣ, ಮತ್ತು ಸಂಯೋಗನೂ ಕಾರಣ, ಕಪಾಲನೂ ಕಾರಣ. ಎರಡೂ ಅಸಾಧಾರಣ ಇದ್ದಾವ, ಹೌದೇನಿಲ್ಲ? ಈ ಸ್ಥಳದಲ್ಲಿ ನಾವು ಎದಕ್ಕೆ ಕಾರಣ ಅನ್ಬೇಕು, ಎದಕ್ಕೆ ಕರ್ಣ ಅನ್ಬೇಕು, ಇದು ನಮ್ಗೆ ಗೊತ್ತಾಗುದಿಲ್ಲ. ಅದಕ್ಕೆ ಅವರು ಟಿಪ್ಪಣಿ ಒಳಗೆ ವಿಸ್ತಾರವಾಗಿ ನಿಮ್ಗೆ ಹೇಳ್ಕೊಂಡು ಬಂದರು. ಅದನ್ನ ತೆಳಗ ಸಂಕ್ಷಿಪ್ತವಾಗಿ ನಿಮ್ಗೆ ಬಿಡಿಸಿ ಹೇಳ್ತಾ ಇದ್ದಾರೆ. कार्य का किसी द्वारा उपजावे सो व्यापार वाला कारण कई अंदरने ಅಲ್ಲಿ ಕಪಾಲ ಕಯಾನಂದ್ರಿ ಕಾರಣ ಅಂದ್ರಿ, ಸೋಯಿ ಕಾರಣ ಕಪಾಲ ಕರ್ಣ ಸಂಯೋಗ ಕಾರಣ. ಅದ್ರ ಬಗ್ಗೆ ತೆಳಗೆ ಹೇಳ್ತಾರೆ ನೋಡಿ. ನಾನು ಶಂಕಾ ಮಾಡೋದೇ ತೆಳಗೆ ಹೇಳೋರಿದ್ದಾರ. ಇದು ವಿಚಾರ ಸಾಗರ ಟಿಪ್ಪಣಿ 206. ಎಷ್ಟನೇ ನಂಬರ್ ಸರ್? 206 ಬರೀರಿ ಇಲ್ಕ. विचार सागर टिप्पणियां 206. काय ते कपाल संयोग कपाल से उपजे है और संयोग कपाल के कार्य घटको उपजावे है. कपाल संयोग कपालದಿಂದ ತಾನು ಹುಟ್ಟಿ ಸಂಯೋಗ ಕಪಾಲದ ಕಾರ್ಯ ಘಟವನ್ನು ಹುಟ್ಟಿಸುತ್ತದೆ. ಆದ್ದರಿಂದ ಸಂಯೋಗಕ್ಕೆ ನಾವು ವ್ಯಾಪಾರ ಅಂತ ಹೇಳುತ್ತೇವೆ. ಯಾತೆ संयोग रूप व्यापार वाला कारण कपाल है. संयोग रूप व्यापार उल कारण ಏನೈತಿ ಕಪಾಲ है. और जो अंद्रने संयोग ಅಲ್ಲಿ ಜೋ ಶಬ್ದ ಜೋ ಅಂದ್ರೆ ಏನು? संयोग ಬರ್ಕೋರಿಲ್ ಕಲಿ ಆ ಗ್ರಂಥದಲ್ಲಿ. कार्य को किसी द्वारा उपजावे नहीं, कार्य को किसी द्वारा ಅಂದ್ರೆ ಯಾವುದರ ದ್ವಾರ ಹುಟ್ಟಿಸಿಲ್ಲ, किंतु आप ही उपजावे ತಾನೇ ಹುಟ್ಟಿಸುತ್ತದೆ. ಸಂಯೋಗ ಯಾವುದರ ಕಪಾಲ ಸಂಯೋಗ ದ್ವಾರ ಹುಟ್ಟಿಸ್ತು, पण ಸಂಯೋಗ ಮತ್ತೆ ಯಾವುದರ ದ್ವಾರ ಹುಟ್ಟಿಸಿದನು? आप ही उपजावे, ಸಂಯೋಗ ತಾನೇ ಹುಟ್ಟಿಸುತ್ತದೆ. आप ही उपजावे सो ಅಂದ್ರೆ ಸಂಯೋಗ, सो संयोग व्यापारहीन
ವ್ಯಾಪಾರ ಹಿಂಗ್ ನಡ್ಬರ್ಕ ಒಂದು ಅಸಾಧಾರಣ ಕಾರಣ ಅಂತ ಅಸಾಧಾರಣ ಬರೀರಿ. ಅಲ್ಲ ಕಾರಣ ಐತ್ರಿ, ಮತ್ತೆ ಅಸಾಧಾರಣ ಬರಿಬೇಕಿತ್ತೆ. ಮ್ಯಾಲ ಕೊಟ್ಟರವ್ರು ಮತ್ತೆ ಇಲ್ಲಿ ಮತ್ತೆ ಕಾರಣ ಅಂದ್ರೆ ಕಾರಣ ಕಡೆ ಹೋಗ್ಬೇಡ್ರಿ ನೀವು. कारण अंदर कार्य से नियत अव्यवहित पूर्व काल वृत्ति होवे सो कारण कही. कार्य से नियत अव्यवहित पूर्व काल वृत्ति होवे सो कारण कहिए. सो कारण एक साधारण कारण है, एक असाधारण कारण है. व्यापार भिन्न असाधारण कारण कहिए. ईश्वर आदि जो नव साधारण कारण किनसे भिन्न. ಈಶ್ವರ ಜ್ಞಾನ 9 ಸಾಧಾರಣ ಕಾರಣಗಳು ಹೇಳಿದಲ್ಲ, ಆ ಸಾಧಾರಣ ಕಾರಣಕ್ಕಿಂತಲೂ ಭಿನ್ನ. ವ್ಯಾಪಾರ ವಾಲಾ ಕಾರಣ ಕರ್ಣಕ್ಕೆಯೇ. ವ್ಯಾಪಾರವುಳ ಕಾರಣಕ್ಕೇನೆ ಕರ್ಣ ಅಂದ್ರಿ. ಇಂಥವು ಯಾವಿದ್ದಾವ? ಕಪಾಲ ಹೇ. ಇಂಥವು ಯಾವಿದ್ದಾವ? ಕಪಾಲ ಹೇ ಅಂದ್ರೆ ಕಪಾಲಕ್ಕೆ ಏನಂದ್ರಿ? ಕರ್ಣ. ಕಪಾಲಕ್ಕೆ ಏನಂದ್ರಿ ನೋಡಿ ಹೇಳಿ, ನೀವು ಓದ್ರ ಗೊತ್ತಾಗಿಲ್ಲ. किनसे भिन्न व्यापार वाला कारण कर्ण कहिए ऐसा कपाल है. या ते घट का अंदर कारण ते कपाल कर्ण कहिए है. कपाल का संयोग असाधारण तो है. संयोग ಅದನ್ನು ಅಸಾಧಾರಣ ಅದ. ನಿಮ್ಗೆ ತಿಳಿದಿಲ್ಲ ಸಂಯೋಗ ಎದಕ್ಕೆ ಅವ್ರೇನು ಶಂಕಾ ಮಾಡ್ಯಾರ ನೋಡ್ರಿ, ಆ ಶಂಕಾ ಸಂಕ್ಷಿಪ್ತವಾಗಿ ಹೇಳ್ಯಾರ. ಅಲ್ಲಿ ಲಕ್ಷಣ ಸಹಿತವಾಗಿ ಟಿಪ್ಪಣಿ ಒಳಗೆ ವಿಸ್ತಾರ ಪಂಡಿತ್ ಪಿತಾಮಹ ಹೇಳ್ಯಾರ. कपाल का संयोग असाधारण तो है परंतु व्यापार वाला नहीं. संयोग असाधारण तो है परंतु व्यापार वाला नहीं. याते कर्ण नहीं कहिए. ಅದಕ್ಕೆ ನೀವು ಕರ್ಣ ಅನ್ಕೊಡೋದು. ಕೇವಲ ಸಂಯೋಗ ಕೇವಲ ಘಟಕ ಕಾರಣಿ ಕಹಿಯೇ ಹೇ. ಕೇವಲ ಘಟಕದು ಕಾರಣನೇ ಅನ್ರಿ. ಅಂದ್ರೆ ಸಂಯೋಗಕ್ಕೆ ಕಾರಣ ಅನ್ರಿ, ಕಪಾಲಕ್ಕೆ ಕರ್ಣ ಅನ್ರಿ. ಅಂದ್ರೆ ಲಕ್ಷಣ ಏನ್ ಮಾಡಿ ಸಂಯೋಗ ಕಾರಣ ಗುರ್ತೈತೆ ನಿಮ್ಗೆ. ಕರ್ಣ ಯಾವ್ದು ಕಾಣ್ಬೇಕು? ವ್ಯಾಪಾರಹೀನ ಅಸಾಧಾರಣ ಕಾರಣಕ್ಕೂ ಕರ್ಣಕೈ, ವ್ಯಾಪಾರ ಉಳ್ಳ ಅಸಾಧಾರಣ ಕಾರಣಕ್ಕೂ ಕರ್ಣಕೈ. ನ್ಯಾಯಿಕರ ಮತದಲ್ಲಿ ನೋಡಿದ್ರೆ ವ್ಯಾಪಾರ ಉಳ್ಳ ಅಸಾಧಾರಣ ಕಾರಣಕ್ಕೂ ಕರ್ಣಕೈ. ಇದು ವ್ಯಾಪಾರ ಉಳ್ಳ ವ್ಯಾಪಾರ ವಾಲ ಅಸಾಧಾರಣ ಕಾರಣಕ್ಕೂ ಕರ್ಣಕೈ. ಇದು ನ್ಯಾಯಿಕ ಲಕ್ಷಣ. ಆದರೂ ವೇದಾಂತಿಗಳು ವ್ಯಾಪಾರ ಭಿನ್ನ ಅಸಾಧಾರಣ ಕಾರಣಕ್ಕೂ ಕರ್ಣಕೈ ಇತಿಲ್ಲ. ಈ ಎರಡು ಲಕ್ಷಣ ಯಾಕೆ ಮಾಡ್ಯಾರ ಅಂತಂದ್ರೆ ಮುಂದೆ ಎಲ್ಲಿ ಬರ್ತದ್ರಿ ಸರ್? ಅವೆಲ್ಲ ಅವ್ರ ನಂಬರ್ಗಳೆಲ್ಲ ಹಾಕ್ಯಾರ. ಬರ್ರಿ ನೋಡ್ರಿ, 3 ಪ್ರಮಾಣದಾಗ ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣ, ಶಬ್ದ ಪ್ರಮಾಣ. ಪ್ರತ್ಯಕ್ಷ ಪ್ರಮಾಣದ ಏನಂತಂದ್ರೆ ಇಂದ್ರಿಯ ಕರ್ಣ, ಇಂದ್ರಿಯ ಸಂಯೋಗ ಅಂದ್ರೆ ಸಂಬಂಧ ವ್ಯಾಪಾರ, ಪ್ರತ್ಯಕ್ಷ ಜ್ಞಾನ ಫಲ. ಇಂದ್ರಿಯ ಕರ್ಣ, ಇಂದ್ರಿಯದು ಸಂಬಂಧ ವ್ಯಾಪಾರ, ಪ್ರತ್ಯಕ್ಷ ಜ್ಞಾನ ಫಲ ಅಂದ್ರೆ ಸಂಬಂಧ ವ್ಯಾಪಾರ. ಅನುಮಿತಿ ಜ್ಞಾನದಾಗ ಅನುಮಿತಿ ಅನುಮಾನ ಪ್ರಮಾಣದಾಗ ವ್ಯಾಪ್ತಿ ಅನುಭವ ಕರ್ಣ, ವ್ಯಾಪ್ತಿ ಅನುಭವ ಕರ್ಣ, ವ್ಯಾಪ್ತಿಯ ಸ್ಮೃತಿ ವ್ಯಾಪಾರ, ಅನುಮಿತಿ ಜ್ಞಾನಿದು ಫಲ, ಅನುಮಿತಿ ಜ್ಞಾನಿದು ಫಲ. ಶಾಬ್ದಿ ಪ್ರಮಾಣ ಅಂದ್ರೆ ಶಬ್ದ ಪ್ರಮಾಣದಾಗ ಶಕ್ತಿ ಸಹಿತ ಅಥವಾ ಲಕ್ಷಣ ಸಹಿತ ಪದಜ್ಞಾನವೇ ಕರ್ಣ, ವಾಕ್ಯಾರ್ಥ ಸ್ಮೃತಿ ವ್ಯಾಪಾರ, ಶಾಬ್ದಿ ಪ್ರಮಾ ಫಲ. ಅಂದ್ರ ಮೂರು ಪ್ರತ್ಯಕ್ಷ ಅನುಮಾನ ಶಬ್ದ 3 ಪ್ರಮಾಣಗಳಲ್ಲಿ ವ್ಯಾಪಾರ ಅದ. ವ್ಯಾಪಾರ ಉಳ್ಳ ಅಸಾಧಾರಣ ಕಾರಣಕ್ಕೂ ಕರ್ಣಕೈ ಕೂತು. ಪರಂತು ಉಪಮಾನ ಅರ್ಥಾಪತ್ತಿ ಅನುಪಲಬ್ಧಿಯಲ್ಲಿ ವ್ಯಾಪಾರ ಇಲ್ಲ. ಅಂದ್ಮೇಲೆ ನಿಮ್ಮ ಲಕ್ಷಣ ಈ 3 ಕಡಿಮೆ ಬಿತ್ತಲ್ಲ. ಮತ್ತೆ ನೀವು ವ್ಯಾಪಾರ ಭಿನ್ನ ಅಸಾಧಾರಣ ಕಾರಣಕ್ಕೂ ಕರ್ಣಕೈ ಅಂತ ಹಿಂಗ ವೇದಾಂತಿಗಳು ಹೇಳ್ತೀರಲ್ಲ, ಮತ್ತೆ ಈ 3ರಲ್ಲಿ ಇಲ್ಲ. 3 ವ್ಯಾಪಾರ ಭಿನ್ನ ಐತಿನಿ. ವ್ಯಾಪಾರ ಭಿನ್ನ ಅಂದ್ರೆ 3ರಲ್ಲಿ ಕೂತೀನಿ. पण ವ್ಯಾಪಾರ ಇದ್ದಲ್ಲಿ ವ್ಯಾಪಾರ ಭಿನ್ನ ಅಂತ ಹೆಂಗ್ ಹೇಳ್ತೀರಿ? ತಿಳಿತಿಲ್ಲ ನಿಮ್ಗೆ? ವ್ಯಾಪಾರಗಳ ಅಸಾಧಾರಣ ಕಾರಣಕ್ಕೂ ಕರ್ಣಕೈ ನ್ಯಾಯಿಕರ ಲಕ್ಷಣ.
ವ್ಯಾಪಾರ ಭಿನ್ನ ಅಸಾಧಾರಣ ಕಾರಣಕೋಪಕರಣಕಯೇ ವೇದಾಂತಿ ಲಕ್ಷಣ. ಮೂರು ಪ್ರಮಾಣದಲ್ಲಿ ಅಂದರೆ ಪ್ರತ್ಯಕ್ಷ, ಅನುಮಾನ, ಶಬ್ದದಲ್ಲಿ ವ್ಯಾಪಾರ ಅದ. ಈ ಮೂರರಲ್ಲಿ ವ್ಯಾಪಾರ ಇಲ್ಲ. ಮೂರಲ್ಲಿ ವ್ಯಾಪಾರ ಇಲ್ಲ ಅಂದ್ರೆ ವ್ಯಾಪಾರ ಭಿನ್ನ ಆಪೋಪ ಸಿದ್ಧ ಆಯ್ತಲ್ಲ. ವ್ಯಾಪಾರ ಭಿನ್ನ ಅಂದ್ರೆ ವ್ಯಾಪಾರ ಇಲ್ಲ ಅಂದ್ರೆ ವ್ಯಾಪಾರ ಭಿನ್ನ ಸಿದ್ಧ ಆಯ್ತು. पण ವ್ಯಾಪಾರ ಇದ್ದಲ್ಲಿ ವ್ಯಾಪಾರ ಭಿನ್ನ ಹ್ಯಾಂಗ ಹೇಳ್ತೀರಿ ನೀವು ಅಂತ ಅವ್ರು ಕೇಳಿದ್ರು. ಆಗ ನ್ಯಾಯಿಕರು ಇವ್ರು ಏನ್ ಹೇಳ್ತಾರ, ಇಂದ್ರಿಯ ಕರ್ಣ, ಇಂದ್ರಿಯ ವಿಷಯದ ಸಂಬಂಧ, ಇದು ವ್ಯಾಪಾರ ಸಂಬಂಧ. ಸಂಬಂಧ ಅಂದ್ರೆ ಇಂದ್ರಿಯನು, ಸಂಬಂಧ ಅಂದ್ರೆ ಇಂದ್ರಿಯನು, ಇಂದ್ರಿಯ ಕರ್ಣ, ಆ ಇಂದ್ರಿಯ ವಿಷಯಗಳ ಸಂಬಂಧ ಅಂದ್ರೆ ವ್ಯಾಪಾರ. ಸಂಬಂಧ ಅಂದ್ರೆ ಇಂದ್ರಿಯನು ಮತ್ತೆ ಕರ್ಣ, ಇಂದ್ರಿಯಕ್ಕಿಂತ ಸಂಬಂಧ ವ್ಯಾಪಾರ ಭಿನ್ನ ಐತೇನಿಲ್ಲ. ಇವ್ರು ವೇದಾಂತಿಗಳು. ವ್ಯಾಪ್ತಿ ಅನುಭವ ಕರ್ಣ, ಯಾರೇ ಸರ್ ತಿಳಿದ ಬರೋಬರ. ವ್ಯಾಪ್ತಿ ಅನುಭವ ಇದು ಕರ್ಣ, ವ್ಯಾಪ್ತಿ ಸ್ಮೃತಿ ಇದು ವ್ಯಾಪಾರ. ವ್ಯಾಪ್ತಿ ಸ್ಮೃತಿ ಅಂದ್ರೆ ವ್ಯಾಪ್ತಿಯ ಅನುಭವ ಏನು ಅಂದ್ರೆ ವ್ಯಾಪ್ತಿಯ ಅನುಭವ ವ್ಯಾಪ್ತಿಯ ಸ್ಮೃತಿಗಿಂತ ಭಿನ್ನ ಐತೇನಿಲ್ಲ. ಮತ್ತು ವ್ಯಾಪಾರ ಭಿನ್ನ ಐತೇನಿಲ್ಲ. ವಾಕ್ಯಾರ್ಥ ಸ್ಮೃತಿ ಅಂದ್ರೆ ಶಕ್ತಿ ಅಥವಾ ಲಕ್ಷಣ ಸಹಿಜ್ಞಾನೇನು ಇಲ್ಲ. ಅಂದ್ರೆ ಕರ್ಣದಕ್ಕಿಂತ ವ್ಯಾಪಾರ ಭಿನ್ನ ಐತೇನಿಲ್ಲ. ವ್ಯಾಪಾರ ಭಿನ್ನ ಅಸಾಧಾರಣ ಕಾರಣಕ್ಕೂ ಕಾರಣಕಯೇ ಆ ಮೂರರಲ್ಲಿ ಕೂತು ಅಂದ್ರೆ ಆರು ಪ್ರಮಾಣದಲ್ಲಿ ವ್ಯಾಪಾರ ಭಿನ್ನ ಅಸಾಧಾರಣ ಕಾರಣಕ್ಕೂ ಕಾರಣಕಯೇ ಈ ಲಕ್ಷಣ ನಮ್ದು ಬರೋಬರಿ ಆಯ್ತು ನೀವೇನಂತೀವ. ಮತ್ತೆ ವ್ಯಾಪಾರನು ವ್ಯಾಪಾರದಲ್ಲಿಯೂ ಐತಿ. पण ವ್ಯಾಪಾರ ಉಳ್ಳುದಲ್ಲ. किंतु ವ್ಯಾಪಾರಕ್ಕಿಂತ ಭಿನ್ನನೂ ಇಲ್ಲ. किंतु ವ್ಯಾಪಾರ ರೂಪನೇ ಅದು. ಹೆಂಗಂದ್ರೆ टोपी वाला नहीं, टोपी किंतु भिन्न भी नहीं, किंतु टोपी रूप है. माया वाला नहीं, माया से भिन्न नहीं, माया रूप है. परंतु ब्रह्म माया वाला है. ब्रह्म ಹೆಂಗಿದ್ದಾನ माया वाला है. ಯಾಕೆ माया वाला आधार ಇದ್ದಾನ ಅದಕ್ಕ. किंतु माया से भिन्न है. ಮಾಯಾ ಜಡ ಐತಿ, ಇದು ಚೇತನ ಐತಿ. ಈ ರೀತಿಯಿಂದ ಎರಡು ಲಕ್ಷಣಗಳದು ಪದಕೃತಿನೂ ಹೇಳಿದ್ರು. ಮತ್ತೆ ಇಲ್ಲಿ ತನಕ ಪ್ರತ್ಯಕ್ಷ ಪ್ರಮಾಣದಾಗ ಮುಗಿತು. ಈ ಪ್ರತ್ಯಕ್ಷ ಮುಂದ ಅಲ್ಲಿ ಪ್ರಮಾಣದಲ್ಲ ಆ ನ ತೆಗಿಬೇಕು. ಪ್ರತ್ಯಕ್ಷ ಪ್ರಮಾಣ ಹೇಳ್ತಾರೆ. ಅದು ನಾಳೆ 12-5 ಮಿನಿಟ್ ಕಮ್ಮ ಬೇರೆ. ಈ 5 ಪ್ರಮಾದಗಳದು ಪ್ರತ್ಯಕ್ಷ ಪ್ರಮಾದಾಗ ಏನಾಯ್ತಲ್ಲ 5 ಅಂದ್ರೆ 5 ಇಂದ್ರಿಯಗಳಿಂದ ಉತ್ಪನ್ನ ಪಟ್ಟಂತ 5 ಪ್ರಮಾದ ಕೋಟಿ ಭೇದ ನಿಮ್ಗೆ ಹೇಳಿದಲ್ಲ ಆಗಲೇ. ಪ್ರತ್ಯಕ್ಷ ಪ್ರಮಾಣದಾಗೆ 5 ಭೇದಗಳು. ಜ್ಞಾನೇಂದ್ರಿಯಗಳ 5 ಜ್ಞಾನೇಂದ್ರಿಯಗಳಿಂದ ಉತ್ಪನ್ನ 5 ಜ್ಞಾನ, ಶಬ್ದ ಸ್ಪರ್ಶ ರೂಪ ರಸ ಗಂಧ. ಓಂ ಸ